ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ ನಾನಿವತ್ತು 10ನೇ ತರಗತಿಯ 2 ಚರಾಕ್ಷರಗಳು ಇರುವ ಜೋಡಿ ಸಮೀಕರಣಗಳ ಬಗ್ಗೆ ಪಾಠಗಳನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ನಾವು ನಿನ್ನೆಯ ತರಗತಿಯಲ್ಲಿ ಏನು ನೋಡಿದ್ದೇವೆ ಮಕ್ಕಳ? ನಿನ್ನೆಯ ತರಗತಿ ನಾವು ಸ್ವಲ್ಪ ಯಾವುದು ವರ್ಜಿಸುವ ವಿಧಾನ ಮತ್ತು ಸ್ವಲ್ಪ ಯಾವುದು ಆದೇಶ ವಿಧಾನವನ್ನು ನಾವು ಇಲ್ಲಿ ನೋಡಿದ್ದೇವೆ. ವರ್ಜಿಸುವ ವಿಧಾನದಲ್ಲಿ ಕೆಲವು ಲೆಕ್ಕಗಳನ್ನು ನಾವು ನಿನ್ನೆ ನೋಡಿದಲ್ಲಿ ಯಾವುದಿದೆ, ಈ ರೀತಿಯ ಲೆಕ್ಕಗಳನ್ನೆಲ್ಲ ಯಾವಾಗ ನಾವು ನಿನ್ನೆ ನೋಡಿದೆ, ಯಾವುದು ವರ್ಜಿಸುವ ವಿಧಾನ, ತುಂಬಾ ಲೆಕ್ಕಗಳನ್ನ ವೆರಿ ಇಂಪಾರ್ಟೆಂಟ್ ಆಗಿ ಬರುವಂತ 10ನೇ ತರಗತಿಗೆ ಒಂದು 3 ಮಾರ್ಕಿಗೆ ಬರುವ ಅಥವಾ 4 ಮಾರ್ಕಿಗೆ ಬರುವಂತ ಇದು ಲೆಕ್ಕಗಳು ನಿಮಗೆ ಯಾವುದು ವರ್ಜಿಸುವ ವಿಧಾನಗಳು. ಮತ್ತೆ ಇದು ಆದ ಮೇಲೆ ನಾವು ನೆಕ್ಸ್ಟ್ ನೋಡಿರುವಂತದ್ದು ಯಾವುದು ಆದೇಶ ವಿಧಾನದ ಮೂಲಕ ಯಾವುದನ್ನ ಈ ಲೆಕ್ಕಗಳನ್ನ ಎಂತ ಮಾಡುವಂತ ಸಾಲ್ವ್ ಮಾಡುವಂತ, ಅವುಗಳನ್ನು ಬಿಡಿಸುವಂಥದ್ದು ಹೇಗೆ. ಇದು ಕೂಡ ನಿಮಗೆ ಒಂದು ಲೆಕ್ಕಗಳು ಬರಲೂಬಹುದು, ಬರದೇ ಇರಬಹುದು. ಆದ್ರೆ ನಮಗೆ ಎಲ್ಲಿಯಾದ್ರೂ ಎಕ್ಸಾಮ್ ಅಲ್ಲಿ ಬಂದ್ರೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕಲ್ಲ. ಹಾಗಾಗಿ ನಾವೇನ್ ಮಾಡುವ, ಈ ಆದೇಶ ವಿಧಾನದಿಂದ ಬರುವಂತ ಇನ್ನೂ ಕೆಲವು ಲೆಕ್ಕಗಳನ್ನ ನೋಡಿ ಮತ್ತೆ ಯಾವುದನ್ನ ನಕ್ಷಾ ವಿಧಾನದಿಂದ ಬಿಡಿಸುವಂತ ಲೆಕ್ಕಗಳಿಗೆ ನಾವು ಹೋಗುವ. ಈಗ ಆದೇಶ ವಿಧಾನದಿಂದ ಬಿಡಿಸುವಂತ ನಿನ್ನೆ ನಾವು ಎಷ್ಟು ನೋಡಿದ್ದೇವೆ ಅಂದ್ರೆ, ನಿನ್ನೆ ನಾವು 2 ಲೆಕ್ಕಗಳನ್ನು ನಾವು ನೋಡಿದೆ. ಇವತ್ತು ಇನ್ನೂ ಒಂದು ಇನ್ನೊಂದು 2 ಲೆಕ್ಕಗಳನ್ನ ನಾವು ನೋಡಿದಾಗ ಏನಾಗುವುದು ನಮಗೆ, ಈ ನಿನ್ನೆ ಮಾಡಿದಂತ ಕೆಲವು ಆದ್ರೂ ಕನ್ಫ್ಯೂಷನ್ಸ್ಗಳಿದ್ರೆ ಅಥವಾ ಅದರಲ್ಲಿ ಏನಾದ್ರು ನಿಮಗೆ ಕರೆಕ್ಟ್ ಅರ್ಥ ಆಗದಿದ್ರೆ ನಾವೇನ್ ಮಾಡೋಣ, ಇವತ್ತಿನ ಲೆಕ್ಕದಲ್ಲಿ ನಾವು ಸುಲಭವಾಗಿ ತಿಳ್ಕೊಳ್ಬಹುದು. ಎಷ್ಟನೇ ಲೆಕ್ಕ ಅಂತ ಇದೆ, ನಾವು 3ನೇ ಲೆಕ್ಕ. ಇದು ಎಷ್ಟನೇದು ನಮಗೆ 3ನೇ ಲೆಕ್ಕ. ಒಂದು ಲೆಕ್ಕ ಬರ್ಕೊಳ್ಳುವ. x plus y is equal to 6, ಇನ್ನೊಂದು 2x minus y is equal to 3 ಅಂತ ಬರ್ಕೊಂಡಿದೆ. ಈ ಲೆಕ್ಕ ನಾವು ನಿನ್ನೆ ಮಾಡ್ಲಿಲ್ಲಲ್ಲ, ಈ ಲೆಕ್ಕ ನಾವು ಇವತ್ತು ಮಾಡುವ. ಈ ಫಸ್ಟಿಗೆ ಒಂದು ಸಮೀಕರಣವನ್ನು ನಾನು ಕೊಟ್ಟೇನೆ, ಯಾವುದು x plus y is equal to 6, ಇನ್ನೊಂದು 2x minus y is equal to 3 ತೇಳುವಂತ ಲೆಕ್ಕವನ್ನು ನಾವು ನೋಡಿದ್ದೇವೆ. ಇಲ್ಲಿ ಸಮೀಕರಣ ಇದನ್ನು ಎಷ್ಟು ತಗೊಳ್ಬಹುದು, ಇದನ್ನ 1 ತಗೊಳ್ಬಹುದು, ಇದನ್ನ ಏನು ಮಾಡಬಹುದು, ಇದನ್ನ 2 ತೇಳುವಂತದನ್ನು ನಾವು ತಗೊಳ್ಬಹುದು. ಆವಾಗ ನಮ್ಗೆ ಎಷ್ಟು ಆಯ್ತು, 2 ಸಮೀಕರಣಗಳು ಆಯ್ತು. ಈಗ ಫಸ್ಟ್ದಲ್ಲಿ ನಾನು ನಿನ್ನೆಂತ ಮಾಡಿದ್ದೇನೆ ಹೇಳಿ ನೋಡ, ನೆನಪುಂಟಾ? ಫಸ್ಟ್ ಒಂದು ಲೆಕ್ಕದಲ್ಲಿ ಏನು ಮಾಡಿದ್ದೇನೆ, ಯಾವ ಸಮೀಕರಣವನ್ನು ತಗೊಳ್ಬೇಕಂತ ಹೇಳಿದೆ. ಫಸ್ಟ್ಗೆ ನಾನು 2ನೇ ಸಮೀಕರಣ ತಗೊಳ್ದ, 1ನೇ ಸಮೀಕರಣವನ್ನು ತಗೊಳ್ದ. ಫಸ್ಟ್ಗೆ ನಾವು ತಗೊಳ್ಳುವಂಥದ್ದು ಯಾವುದು, ಫಸ್ಟಿಗೆ ತಗೊಳ್ಳುವಂಥದ್ದು 1ನೇ ಸಮೀಕರಣವನ್ನು ತಗೊಳ್ಬೇಕು. ಸಮೀಕರಣ ಒಂದು ಯಾವುದು, 1 x plus y is equal to 6, x plus y is equal to 6 ಅಂತ ತಗೊಳ್ಬೇಕು. ಈಗ ನಾನು ಇನ್ನೆಂತ ಹೇಳಿದೆ, x ನ ಬೆಲೆಯನ್ನು ನಾವು ಕಂಡು ಹಿಡ್ಕೊಳ್ಳಿಕ್ಕೆ ಒಂದು ಬರ್ಕೊಳ್ಬೇಕು, ಸರಿಯಾ? ಆಗ x is equal to ಏನಾಯ್ತು, ಈ y ಅನ್ನ ಈಚೆಗೆ ತಗೊಂಡುವಾಗ ಆಗ ಏನಾಯ್ತು ನಿಮಗೆ, 6 y ಇದ್ದದ್ದು ಯಾವ ಕಡೆ ಬಂತು, ಈ ಕಡೆಗೆ ಬಂತು. ಆಗ ಏನಾಯ್ತು, 6 ಪ್ಲಸ್ ಇದ್ದದ್ದು ಈಚೆ ಬರುವಾಗ ಏನಾಯ್ತು, ಮೈನಸ್ ಯಾವುದನ್ನ ಬರಬೇಕು, y. ಇದನ್ನ ನಾವು ಏನ್ ಮಾಡಿದ್ದೇವೆ, ಇದನ್ನ ಸಮೀಕರಣ 3 ಅಂತ ತಗೊಳ್ಳುವ. ಕರೆಕ್ಟಾ? ಈಗ ಸಮೀಕರಣ 1 ಸಿಕ್ಕಿತ್ತು, 2 ಸಿಕ್ಕಿತ್ತು, ಸಮೀಕರಣ 3 ಸಿಕ್ಕಿತ್ತು ನಮಗೆ, ಸರಿಯಾ? ಸಮೀಕರಣ 3 ಸಿಕ್ಕಿದರ ಮೇಲೆ ಇನ್ನೆಂತ ಮಾಡಬಹುದು, ಒಂದು ಸಲ ನಿನ್ನೆ ಮಾಡಿದನ್ನು ನೆನಪು ಮಾಡಿ.
ಸಮೀಕರಣ 3 ನಾನು ಎಂತ ಮಾಡಬೇಕು, ಏನು ಆದೇಶಿಸಬೇಕು. ಯಾವುದಲ್ಲಿ ಆದೇಶಿಸಿದಾಗ, ಸಮೀಕರಣ 3 ಆದೇಶಿಸಿದಾಗ ಯಾವುದರಲ್ಲಿ, ಸಮೀಕರಣ ಎಷ್ಟರಲ್ಲಿ, 2ರಲ್ಲಿ ಆದೇಶ ಮಾಡಿದಾಗ. ಆಗ ಎಷ್ಟಾಯ್ತು ನಮಗೆ, ಏನು ಬರೀಬಹುದು ಹೇಳಿ ನೋಡುವ. ಫಸ್ಟ್ ಸಮೀಕರಣ 2 ಬರ್ಕೊಳ್ಳಿ. ಯಾವುದು, 2x - y = 3. ಇದು ಯಾವುದು, ಸಮೀಕರಣ 2. ಇವಾಗ ಇನ್ನೇನು ಮಾಡಬೇಕು, 2 ಹಾಗೇ ಬರ್ಕೊಳ್ಳಿ, ಗುಣಿಸು. 2 ಹಾಗೆ ಬರ್ಕೊಂಡು ಗುಣಿಸಿ, ಆಯ್ತು. ಗುಣಿಸು, ಇನ್ಯಾವ್ದು ಹಾಕೊಳ್ಬೇಕು ನಾವು, ಇನ್ನು y ಅಂದ್ರೆ ಎಷ್ಟು, ಬ್ರಾಕೆಟ್ ಹಾಕಿಕೊಳ್ಳಿ. 6 - y ಬ್ರಾಕೆಟ್ ಕ್ಲೋಸ್ ಮಾಡಿ, ಮೈನಸ್ ಇನ್ಯಾವ್ದು ಹಾಕೊಳ್ಬೇಕು, ಇಲ್ಲಿ ಎಷ್ಟುಂಟು ಬಾಕಿ, ಇಲ್ಲಿ y = ಇಲ್ಲಿ ಎಷ್ಟಾಯ್ತು, ಇಲ್ಲಿ 3 ಬರ್ಕೊಂಡೆ, ಸರಿಯಾ. ನೆಕ್ಸ್ಟ್ ಈ ಸಮೀಕರಣವನ್ನು ಏನು ಮಾಡಬಹುದು, ಇದನ್ನು ಹೀಗೆ ಬರ್ಕೊಳ್ಳಿ, ಇಲ್ಲೊಂದು ಗೆರೆ ಹಾಕಿಕೊಳ್ಳಿ. ಈಗ ಏನಾಯ್ತು, ಈಗ ಇಲ್ಲಿ ಇದನ್ನು ಬರ್ಕೊಳ್ಳುವ. ಈಗ ಇಲ್ಲಿ ಏನು ಬರಿಬೇಕು ಅಂತ ಒಂದು ಸಲ ಹೇಳಿಬಿಡಿ. 2 ಗುಣಿಸು ಬ್ರಾಕೆಟ್ 6 - y, ಇಲ್ಲಿ -y = 3. ನೆಕ್ಸ್ಟ್ ಏನಾಯ್ತು ಹೇಳಿ, ಈಗ ನಮಗೆ ಇಲ್ಲಿ ಏನಾಗಿದೆ, ಬ್ರಾಕೆಟ್ ಆಗಿ ಸಿಕ್ಕಿದೆ. ಇವಾಗ ಏನಾಯ್ತು ನೋಡಿ, ಇವಾಗ ಈ 2ರಿಂದ ಇಲ್ಲಿ ಅಬ್ಸರ್ವ್ ಮಾಡಿಕೊಳ್ಳಿ, ಈ ಬ್ರಾಕೆಟ್ ಆಗಿದೆ ಕಾರಣ ಈ 2ರಿಂದ ಈ ಎಲ್ಲದಕ್ಕೂ ಏನ್ ಮಾಡಿಕೊಳ್ಬೇಕು, ಗುಣಿಸಿಕೊಳ್ಬೇಕು. ಆಗ ಏನಾಯ್ತು, 6 2 ಎಷ್ಟಾಯ್ತು, 12. ನೆಕ್ಸ್ಟ್ +2 ಗುಣಿಸು ಮೈನಸ್ y ಏನಾಯ್ತು, ಮೈನಸ್, ಪ್ಲಸ್ ಗುಣಿಸು ಮೈನಸ್ ಏನಾಯ್ತು, ಮೈನಸ್ ಎಷ್ಟು, 2y. ನೆಕ್ಸ್ಟ್ ಏನಾಯ್ತು, ಈ ಬ್ರಾಕೆಟ್ ಇದೆಲ್ಲ ಗುಣಿಸಿ ಮುಗಿ, ನೆಕ್ಸ್ಟ್ y = 3. ಕರೆಕ್ಟಾ. ಇವಾಗ ಏನಾಯ್ತು, 12 -2y -1y ಎಷ್ಟಾಯ್ತು, ಮೈನಸ್ 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 ಆಯ್ತು, 2y + 1 ಎಷ್ಟು, 3y = ಎಷ್ಟಾಯ್ತು, 3 ಆಯ್ತು. ಕರೆಕ್ಟಾ. ಇವಾಗ ನೋಡಿ, ಇವಾಗ ಏನು ಮಾಡಿಕೊಳ್ಳಬಹುದು, ಈಗ ನಮ್ಮ ಇಲ್ಲಿ y ನಮಗೆ ಬೇಕು. ಆಗ -3y = 3. 12 ಈಚೆ ತಗೊಂಡು ಬಂದೆ, ಈಚೆಗೆ ತಗೊಂಡು ಬಂದೆ, ಅವಾಗ ಪ್ಲಸ್ ಇದ್ದದ್ದು -12 ಆಯ್ತು. ಸರಿಯಾ. -3y ಅನ್ನು ಹಾಗೇ ಬರ್ಕೊಳ್ಳಿ. -3y ಎಂತ ಮಾಡಿದೆ ನಾನು, ಹಾಗೆ ಬರ್ಕೊಂಡಿದ್ದೇನೆ. ಕರೆಕ್ಟಾ. ಈಗ ನೀವು ಲೆಕ್ಕ ಮಾಡಿ, -12y ಇಂದ 3 ಕಳೆದ್ರೆ ಎಷ್ಟಾಯ್ತು, 12 11 10 9. ಕರೆಕ್ಟಾ. ಹಾಗೇನಾಯ್ತು, ಮೈನಸ್ ದೊಡ್ಡ ಸಂಖ್ಯೆಯಿಂದ ಎಂತ ಹೇಳಿದ್ದೇನೆ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು ಅಂತ ಹೇಳಿದ್ದೇನೆ ಮಕ್ಕಳೇ. ಆಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ಎಷ್ಟಾಯ್ತು, 12ರಿಂದ 3 ಕಳೆದ್ರೆ ಎಷ್ಟು, 10 11 10 9 ಬಂತು. ಯಾವ ಚಿಹ್ನೆ ಹಾಕಬೇಕು ತಿಳಿದೆ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕಬೇಕು ತಿಳಿದಿದೆ. ಇವಾಗ ನೋಡಿ ಇರೋದು, ಇವಾಗ y = ಏನಾಯ್ತು, -9. ಇಲ್ಲಿ ಗುಣಿಸುಂಟು, ಅದು ಈಚೆಗೆ ಬರುವಾಗ ಏನಾಯ್ತು, ಗುಣಿಸು ಚಿಹ್ನೆನೇ ಇರ್ತದೆ. ಗುಣಿಸು ಇದ್ದದ್ದು ಈಚೆಗೆ ಬರುವಾಗ ಏನಾಯ್ತು, ಭಾಗಿಸು ಆಯ್ತು. ಚಿಹ್ನೆ ಮಾತ್ರ ಹಾಗಿರ್ತದೆ, ಚೇಂಜ್ ಆಗುದಿಲ್ಲ. ಇದು ನೀವು ಒಬ್ಸರ್ವ್ ಮಾಡಿಕೊಳ್ಬೇಕಾದಂತ ಇದು ಯಾವುದು, -3. ಕರೆಕ್ಟಾ. ಇಲ್ಲಿ ನಾನೊಂದು ಲೆಕ್ಕ ಮಾಡ್ತೇನೆ ನೋಡಿ, -7x = 12 ಅಂತ ಉಂಟು. ಕರೆಕ್ಟಾ. ಇವಾಗ x = ಎಷ್ಟಾಯ್ತು, x = 12. ಇದು ಈಚೆಗೆ ಬರೋಗ ಏನಾಯ್ತು, ಈಚೆಗೆ ಬರೋಗ ಏನಾಯ್ತು, 7 ಆಯ್ತು. ಗುಣಿಸಿದ್ದು ಈಚೆಗೆ ಭಾಗಿಸಾಯ್ತು, ಚಿಹ್ನೆ ಯಾವುದು, ಮೈನಸ್. ಕರೆಕ್ಟ್. ಈ ರೀತಿ ಆಗ್ತದೆ. ಇದು ಲೆಕ್ಕ ಗೊತ್ತಾಯ್ತಲ್ಲ ಈ ತರದ್ದು ನಿಮಗೆ. ಈಗಿರೋದು ನೋಡಿ, ಈಗ ನೀವು ಹೇಳ್ಬೇಕು. ಈಗ ಬರ್ದಾಗ y = ಎಂತ ಮಾಡ್ಬೋದು ಹೇಳಿ, ಇಲ್ಲಿ -9 ಉಂಟು, ಇಲ್ಲಿ -3 ಉಂಟು. ಮೈನಸ್ ಎಂತ ಆಗ್ತದೆ, ಪ್ಲಸ್ ಆಗ್ತದಾ, ಇಲ್ಲ. ಈ ಮೈನಸ್ಗೆ ಈ ಮೈನಸ್ ಕಟ್ ಆಗ್ತದೆ. ಕರೆಕ್ಟ್. ನಿನ್ನೆ ಹೇಳಿದ್ದೇನೆ, ಈ ಮೈನಸ್ಗೆ ಈ ಮೈನಸ್ ಕಟ್ ಆಯ್ತು. ಈಗ 3, ಈ 2 ಕೂಡ ಮೇಲೆ 9 ಉಂಟು, ಕೆಳಗೆ 3 ಉಂಟು. ಕರೆಕ್ಟಾ.
ಈ ಎರಡು ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಭಾಗಿಸಿ ಹೋಗ್ಬೇಕು. ಯಾವ ಮಗ್ಗಿಯಿಂದ ಹೋಗ್ಬೋದು? 3ರಿಂದ ಹೋಗ್ತದ, 3 ಒಂದ್ಲೆ, ಸರಿಯಾ? 3 ಎಷ್ಟ್ಲಿ? 3 ಮೂರ್ಲೆ, ಸರಿಯಾ? ಆಗ ಏನಾಯ್ತು? ಇಲ್ಲಿ y = 3 ಉತ್ತರ ನಿಮಗೆ ಸಿಕ್ಕಿತು. ಕರೆಕ್ಟ್? y = ಎಷ್ಟು ಸಿಕ್ಕಿತು ನಿಮಗೆ? 3 ತಿಳುವಂತ ಉತ್ತರ ನಿಮಗೆ ಸಿಕ್ಕಿತು. ಈಗ ನನಗೆ x ಬೆಲೆ ನಮಗೆ ಇನ್ನೂ ಸಿಗ್ಲಿಲ್ಲ, ಕರೆಕ್ಟ್ ಅಲ್ಲ? x ಬೆಲೆ ಏನಾಯ್ತು? ನಮಗೆ ಇನ್ನು ಸಿಗ್ಲಿಲ್ಲ. ಆಗ ಏನಾಯ್ತು ಹೇಳಿ ನೋಡುವ. x ಬೆಲೆ ಇನ್ನು ನಮಗೆ ಸಿಗದ ಕಾರಣ ಈಗ ಎಂತ ಕಂಡು ಹಿಡ್ಕೊಳ್ಬೇಕು? x ಬೆಲೆಯನ್ನು ಕಂಡುಹಿಡ್ಬೇಕು. x ಬೆಲೆ ಕಂಡುಹಿಡಲಿಕ್ಕೆ ನಾವು ಸಿಕ್ಕಿದ y ಬೆಲೆ ಉಂಟಲ್ಲ, y ಬೆಲೆ ಎಷ್ಟು ಸಿಕ್ಕಿದೆ? y ಬೆಲೆ 3 ಸಿಕ್ಕಿದೆ. ಅದನ್ನು ಯಾವುದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಸಮೀಕರಣ 3ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕರೆಕ್ಟ್? x = 6 - y. ಸರಿ, ಆಗ x = 6 ಅಂದ್ರೆ 6 ಅನ್ನು ಹಾಗೇ ಬರಿಬೇಕಾ? ಮೈನಸ್, ಚಿಹ್ನೆ ಚೇಂಜ್ ಮಾಡ್ಲಿಕ್ಕಿಲ್ಲ. y ಬೆಲೆ ಎಷ್ಟು? ಯಾವ್ದನ್ನು ತಗೊಳ್ಳುವಂತ? ಫಸ್ಟ್ ಸಮೀಕರಣವನ್ನು ನಾವು ಫಸ್ಟ್ ಸಮೀಕರಣವನ್ನು ತಗೊಂಡಾಗ ಏನಾಯ್ತು ನಮಗೆ? ಫಸ್ಟ್ ಸಮೀಕರಣ ಯಾವುದು? x + y = 6 ಅಂತ ಆಯ್ತು. x ಬೆಲೆ ಎಷ್ಟು? 3 + y ಬೆಲೆ ಎಷ್ಟು? 3 = ಎಷ್ಟಾಯ್ತು? 6 ಆಯ್ತು. ಕರೆಕ್ಟಾ? ಆಗ 3 + 3 ಎಷ್ಟು ಹೇಳಿ? 3, 4, 5, 6 = ಹಾಗಾಗಿ ನಾವು ಆದೇಶ ವಿಧಾನದಿಂದ ಬಿಡಿಸುವಂತ ಲೆಕ್ಕ ಏನಾಗಿದೆ? ಕರೆಕ್ಟ್ ಆಗಿದೆ ಅಂತೇಳಿ ಹೇಳ್ಬೋದು. ಕರೆಕ್ಟ್ ಅಲ್ಲ? ಇದು ಇಷ್ಟು ಯಾವುದು ನಮಗೆ ಆದೇಶ ವಿಧಾನ ಮಾಡುವಾಗ ತಿಳ್ಕೊಳ್ಬೇಕಾದಂತ ಲೆಕ್ಕ. ಇನ್ನೊಂದು ಲೆಕ್ಕವನ್ನು ನಾವು ನೋಡುವ. ಇದು ಎಷ್ಟನೇ ಲೆಕ್ಕ ನಮಗೆ ಸಿಕ್ಕ? 3ನೇದು. ಇನ್ನೊಂದು 4ನೇ ಲೆಕ್ಕ ನೋಡುವ. 4ನೇದು, x - y = 26. ಸರಿಯಾ? x - y = 26. ಇನ್ನೊಂದು x - 3y = 3y = ಸ್ಟೆಪ್ ಅಂತ ಆಯ್ತು. ಈಗ ಯಾವುದು? ಸಮೀಕರಣ 1 ತಗೊಳ್ಳು. ಸಮೀಕರಣ 1 ಯಾವುದು? ಇದು ಯಾವುದು? x - y = 26 ತಿಳುವಂತ ಸಮೀಕರಣ ಯಾವುದು? 1 ಅಂತ ಆಯ್ತು. ಈಗ ಏನು ಮಾಡ್ಬೋದು? x = 26. ಇಲ್ಲಿ ಒಬ್ಸರ್ವ್ ಮಾಡಿ, ನಾನು ಆವಾಗ ಎಲ್ಲದಲ್ಲಿ ಏನಿತ್ತು? ಇಲ್ಲಿ ಪ್ಲಸ್ ಇತ್ತು. ಕರೆಕ್ಟ್ ಅಲ್ಲ? ಆವಾಗ ಎಲ್ಲ ಲೆಕ್ಕದಲ್ಲಿ ಎಷ್ಟಿತ್ತು? ಪ್ಲಸ್ ತಿಳುವ
ಸಿಂಬಲ್ ಇರುತ್ತೆ. ಇಲ್ಲಿಗೆ ಏನುಂಟು ಮೈನಸ್ ಉಂಟು. ಆಗ ಮೈನಸ್ ವೈ ಇದ್ದದ್ದು ಈಚೆಗೆ ಏನಾಯ್ತು ಪ್ಲಸ್ ವೈ ಇತ್ತಾಯ್ತು. ಕರೆಕ್ಟಾ? ಅವಾಗ ಏನಾಯ್ತು ಎಕ್ಸ್ ಈಸ್ ಈಕ್ವಲ್ ಟು 26 ಪ್ಲಸ್ ವೈ ಇತ್ತಾಯ್ತು. ಕರೆಕ್ಟಾ? ಇದು ಹೀಗೆ ಬಂತು ನಿಮಗೆ ಸಿಕ್ಕಿತು. ಇದನ್ನು ಸಮೀಕರಣ ಎಷ್ಟು ಅಂತ ನೀವು ತಗೊಳ್ತೀರಾ? ಸಮೀಕರಣ 3 ಅಂತ ಹೇಳಿ ಇದನ್ನು ತಗೊಳ್ಳುವ. ಎಷ್ಟು ತಗೊಳ್ಳುವ? ಸಮೀಕರಣ 3 ಅಂತ ಹೇಳಿ ಇದನ್ನು ತಗೊಳ್ಳುವ. ನೆಕ್ಸ್ಟ್ ಏನು ಮಾಡುವಂತದ್ದು, ಇದನ್ನ ಯಾವುದಕ್ಕೆ ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಯಾವುದು ಹೇಳಿದ್ರೆ ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 0. ಈಗ ಎಕ್ಸ್ ಎಷ್ಟು? ಎಕ್ಸ್ ಬೆಲೆ ಹೇಳಿ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 26 ಪ್ಲಸ್ ವೈ. ಸರಿಯಾ? ಆಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು? 26 ಪ್ಲಸ್ ವೈ ಮೈನಸ್, ಈ ಮೈನಸ್ ಹಾಗೆ ಬರೀ. ನೆಕ್ಸ್ಟ್ ಯಾವುದು ಬರಿಬೇಕು ಹೇಳಿ? ನೆಕ್ಸ್ಟ್ ಈಗ ನಿಮಗೆ ಇಲ್ಲಿ ಏನು ಸಿಕ್ಕಿತು? ಇಲ್ಲಿ 26 ಪ್ಲಸ್ ವೈ ವೈ ಮೈನಸ್ 3y. ಏನ್ ಹೇಳಿದ್ದೇನೆ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ದೊಡ್ಡ ಸಂಖ್ಯೆ ಎಷ್ಟುಂಟು? ದೊಡ್ಡ ಸಂಖ್ಯೆ ಎಷ್ಟು? ಇಲ್ಲಿ 3 ತೋರಿಸಿದ್ದಾರೆ. ಕರೆಕ್ಟಾ? ಎಷ್ಟು ತೋರಿಸಿದ್ದಾರೆ ನಿಮಗೆ? 3 ಅಂತ ತೋರಿಸಿದ್ದಾರೆ ಮಕ್ಕಳೇ. ಹಾಗಾದ್ರೆ 3ರಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು ತಿಳಿದೆ. ಚಿಕ್ಕ ಸಂಖ್ಯೆ ಎಷ್ಟು ಉಂಟು? 1 ಉಂಟು. ಸರಿಯಾ? ಆಗ 3ರಿಂದ 1 ಕಳೆದ್ರೆ ಎಷ್ಟು? 2 ಅಂತ ಆಯ್ತು. ಕರೆಕ್ಟ್ ಅಲ್ಲ? ಚಿಹ್ನೆ ಯಾವ್ದುಂಟು? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಅಂದ್ರೆ ಮೈನಸ್ 2y ಇಸ್ ಈಕ್ವಲ್ ಟು 0. ಕರೆಕ್ಟಾ? ಈಗ ನೋಡಿ, ಮೈನಸ್ 2y ಇಸ್ ಈಕ್ವಲ್ ಟು ಪ್ಲಸ್ 26 ಇದ್ದದ್ದು ಈಚೆಗೆ ಬರುವಾಗ ಏನಾಯ್ತು? ಮೈನಸ್ 26. ಕರೆಕ್ಟಾ? ಇವಾಗ ನೋಡಿ, ಇವಾಗ ಇರುವುದು y ಇಸ್ ಈಕ್ವಲ್ ಟು ಮೈನಸ್ 26 ಡಿವೈಡ್ ಬೈ ಈಗ y ಬೆಲೆ ನಿಮಗೆ ಬಂದಿದೆ. ಸರಿಯಲ್ಲ? y ಬೆಲೆ ಎಷ್ಟು? 13. y ಬೆಲೆ ಎಷ್ಟು ಬಂದಿದೆ? 13 ಬಂದಿದೆ. y ಬೆಲೆ ಇಸ್ ಈಕ್ವಲ್ ಟು 13 ಬಂದಿದೆ. ಇದನ್ನ ನಾವು ಸಮೀಕರಣ 3ರಲ್ಲಿ ಹಾಕಿ, ಯಾವುದರಲ್ಲಿ ಹಾಕಿ ಬಿಡುವ? ಸಮೀಕರಣ 3ರಲ್ಲಿ ಹಾಕಿ ನೋಡಿದಾಗ, ಯಾವುದರಲ್ಲಿ? 3ರಲ್ಲಿ ಆದೇಶ ಮಾಡಿ ನಾವು ನೋಡಿದಾಗ, ಅಥವಾ ನಮಗೆ ಇಲ್ಲಿ ಎಷ್ಟು ಸಿಕ್ಕಿದೆ? ಯಾವುದೋ ಒಂದು ಸಮೀಕರಣದಲ್ಲಿ ಹಾಕಿ ನೋಡುವ, ಯಾವ ಫಸ್ಟ್ ಒಂದಲ್ಲಿ ಹಾಕಿ ನೋಡುವ. ಆಗ ಏನಾಯ್ತು ನಿಮಗೆ? ಇವಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26 ಸಿಕ್ಕಿತ್ತು. ಎಕ್ಸ್ ಮೈನಸ್ ವೈ ಎಷ್ಟು? ವೈ 13 ಇಸ್ ಈಕ್ವಲ್ ಟು ಎಷ್ಟು ಬರಿಬೇಕು ಇಲ್ಲಿ ನಾನು? 26 ಬರಿಬೇಕು. ಸರಿಯಾ? ಆವಾಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? ಇಲ್ಲಿ ಎಷ್ಟು ಬರಿಬೇಕು ನಾನೀಗ? ಇಲ್ಲಿ ನಂಬರ್ ಯಾವುದು? ಇಲ್ಲಿ ನಂಬರ್ 26. ಇದರಿಂದ ಈಚೆಗೆ ನಾನು ಏನು ಬರಿಬೇಕು ಹೇಳಿ ನೋಡ? ಈ 13ಅನ್ನ ಎಂತ ಮಾಡಿಕೊಂಡೆ ನಾನು? ಈ ಸಮ ಚಿಹ್ನೆಗಿಂತ ಈಚೆಗೆ ತಗೊಂಡೆ. ಆಗ ಇಲ್ಲಿ ಮೈನಸ್ ಇದೆ, ಈಚೆಗೆ ಬರೋ ಏನಾಯ್ತು? ಪ್ಲಸ್ ಆಯ್ತು. ಪ್ಲಸ್ 13 ಆಯ್ತು. ಕರೆಕ್ಟಾ? ಆಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 26 ಪ್ಲಸ್ 13. 26 ಪ್ಲಸ್ 13 ನಿಮಗೆ ಡೈರೆಕ್ಟ್ ಮಾಡ್ಲಿಕ್ಕೆ ಆಗ್ಬೋದಾ? ನೋಡ, ಹೀಗೆ ಮಾಡ, ನಿಮಗೆ ಸುಲಭ ಆಗ್ತದೆ. 6 ಪ್ಲಸ್ 3 ಎಷ್ಟು? 9.
2 + 1 ಎಷ್ಟು? 3, 39 ಆಯ್ತು. 39 ಸಿಕ್ಕಿತು ನಿಮಗೆ. x = 13, y x = 39, y = 13 ತೇಳುವಂತ ಉತ್ತರ ನಿಮಗೆ ಸಿಕ್ಕೇ ಆಯ್ತು. ಈಗ ನೆಕ್ಸ್ಟ್ ಎಂತ ಮಾಡ್ಬೋದು? ಇದು ನಾವು ಮಾಡಿದ್ದು ಸರಿ ಅಂತ ನೋಡ್ಬೇಕಲ್ಲ ನಿಮಗೆ, ಇಲ್ಲಾದ್ರೆ ಆಚೆ ಕನ್ಫ್ಯೂಷನ್ ಆಗಿ ಎಲ್ಲ ಹೋಗಬಾರ್ದಲ್ಲ. ಈಗ ಎಂತ ಮಾಡ್ಬೋದು ಅಂತ ನೋಡಿ. ಈಗ ಸಮೀಕರಣ 1ರಲ್ಲಿ ಈ ಬೆಲೆಗಳನ್ನು ಹಾಕಿ ನೋಡ. ಯಾವುದು? x - y = 26. x ಬೆಲೆ ಎಷ್ಟು? 39 ಮೈನಸ್ 13 = 26. ಇದನ್ನು ಡೈರೆಕ್ಟ್ ಮಾಡ್ಬೋದಾ? ನೋಡ, ಇದು ಸೈಡ್ ಅಲ್ಲಿ ಮಾಡಿ ನೋಡು. 39 ಮೈನಸ್ 13 = 9 3 ಕಳೆದ್ರೆ ಎಷ್ಟು? 6. 3ರಿಂದ 1 ಕಳೆದ್ರೆ 2, 26. ಇಲ್ಲಿ 26 ಬರ್ಕೊಳ್ತಾನೆ. ಹಾಗೆ 26 = 26. ಕರೆಕ್ಟ್ ಅದ. ಇಷ್ಟು ಉತ್ತರ ನಿಮಗೆ ಸಿಕ್ಕಿದೆ. ಹಾಗಾಗಿ ಈ ವಿಧಾನದ ಮೂಲಕ ಮಾಡಿದಾಗ ಏನಾಗ್ತದೆ, ನಮಗೆ ಸರಿ ಉತ್ತರ ಸಿಕ್ಕಿದೆ. ಇನ್ನು ಒಂದು ಲೆಕ್ಕವನ್ನು ನಾವು ನೋಡುವ. ಯಾವುದಕ್ಕೆ? ಆದೇಶ ವಿಧಾನದಿಂದ ಒಂದು ಲೆಕ್ಕ ನೋಡಿ, ಮತ್ತೆ ಗ್ರಾಫ್ ಲೆಕ್ಕವನ್ನು ನಾವು ನೋಡುವ. ಇನ್ನೊಂದು ಲೆಕ್ಕವನ್ನು ಬರ್ಕೊಳ್ಳೋಣ ನಾವು. x + y = 5. ಇನ್ನೊಂದು 2x - 3y = 4. ಯಾವುದು? x + y = 5, 2x - 3y = 4. ಸಮೀಕರಣ 1, ಸಮೀಕರಣ 2. ಸರಿಯಾ? ನಮಗೆ ಇದು ಯಾವ್ದು ಸಿಕ್ಕಿತ್ತು? x + y = 5, ಇನ್ನೊಂದು 2x - 3y = 4 ತೇಳುವಂತ ಉತ್ತರವನ್ನ ಸಿಕ್ಕಿತು. ಈಗ ಸಮೀಕರಣ 1ಅನ್ನು ತಗೊಳ್ಳಿ. ಯಾವುದನ್ನ? 1ಅನ್ನು ತೆಗೆದುಕೊಂಡಾಗ ಏನಾಯ್ತು? x + y = 5. ಸರಿಯಲ್ಲ? ಅವಾಗ x ಅನ್ನು ಹಾಗೆ ಮಾಡಿಕೊಳ್ಳುವ. = 5 - y. 5 - y. ಕರೆಕ್ಟ್ ಅಲ್ಲ? ಈಗ ಇಷ್ಟು ಬೆಲೆ ಸಿಕ್ಕಿತು. ಸರಿ, ಈಗ ಇದನ್ನ ನಾವು ಸಮೀಕರಣ ಎಷ್ಟು ತಗೊಳ್ಬೇಕು ಹೇಳಿ ನೋಡುವ. ನಾವು ಇದನ್ನು 1 ತಗೊಂಡದ, ಇದನ್ನ 2 ತಗೊಂಡದ. ಹಾಗಾದ್ರೆ ಇದನ್ನ ಎಷ್ಟು? ಇದನ್ನ ಹೇಳಿ. ಇದನ್ನ 3 ಅಂತ ತಗೊಳ್ಳಿ. ಈ 3ಅನ್ನ ಎಂತ ಬರ? 3 ಸಮೀಕರಣ 3ಅನ್ನ ಯಾವುದರಲ್ಲಿ ಆದೇಶಿಸಿದಾಗ? ಯಾವುದರಲ್ಲಿ? ಸಮೀಕರಣ 2ರಲ್ಲಿ. ಸರಿಯಾ? ಸಮೀಕರಣ 2ರಲ್ಲಿ. ಈಗ 2ರಲ್ಲಿ ಆದೇಶ ಮಾಡುವಾಗ ಹೇಗೆ ಸಿಕ್ಕಿತು ನಿಮಗೆ? ಇಲ್ಲಿ ನೋಡಿ, 2x - 3y = 4. 2 x ಅಂದ್ರೆ ಎಷ್ಟು? x ಅಂದ್ರೆ 5 - y. ಸರಿ? ಬ್ರಾಕೆಟ್ -3y = 4. ಇಲ್ಲಿ ಏನಾಯ್ತು? ಇಲ್ಲಿ ನೋಡಿ, ಈ 2ರಿಂದ ಈ 2 ಇದಕ್ಕೆ ಗುಣಿಸಿಕೊಳ್ಳಿ. ಆಗ ಏನಾಯ್ತು? 5 2ಲಿ ಎಷ್ಟಾಯ್ತು? 5 2ಲಿ 10. ಸರಿಯಾ? ಮೈನಸ್ 2 × y ಎಷ್ಟಾಯ್ತು? ಮೈನಸ್ 2y ಮೈನಸ್. ಈಗ ಉಳಿದದ್ದು ಯಾವ್ದು? ಇಲ್ಲಿ ಉಳಿದದ್ದು ಎಷ್ಟು ನಂಬರ್? ಉಳಿದದ್ದು 3y. ಕರೆಕ್ಟ್. ಉಳಿದದ್ದು ಯಾವ್ದು ನಮಗಿಲ್ಲಿ? 3y = ಎಷ್ಟು? ಇಲ್ಲಿ ಸಂಖ್ಯೆ ಯಾವುದು? = 4. ಕರೆಕ್ಟಾ? ಇವಾಗ ಏನಾಯ್ತು? 10. ಕರೆಕ್ಟಾ? 10 ಮೈನಸ್ ಎಷ್ಟುಂಟು? -2y -3y ಎಷ್ಟಾಯ್ತು? -5y = 4. ಕರೆಕ್ಟಾ? ಈಗ 5y ಅನ್ನು ಹಾಗೆಯೇ ಬರ್ಕೊಳ್ಳಿ, ಎಂತ ಮುಟ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಎಷ್ಟು ಬರಿಬೇಕು? ಇಲ್ಲಿ 4 ಬರಿಬೇಕು. ಇಲ್ಲಿ ಎಷ್ಟು ಬರಿಬೇಕು? +10 ಬರಿಬೇಕಾ? -10? +10 ಇದ್ದ ಈಚೆ ಬರುವಾಗ ಏನಾಯ್ತು? -10 ಆಯ್ತು. -5y = -10ರಿಂದ 6 ಕಳೆಯಿರಿ. 6 ಕಳೆದಾಗ ಎಷ್ಟು ಬಂತು? 9.
10ರಿಂದ 4 ಕಳೆಯಿರಿ. 9, 8, 7, 6, 5. ಎಷ್ಟು ಬಂತು? 5 ಬಂತು. ಆಗ y ಇಸ್ ಈಕ್ವಲ್ ಟು ಎಷ್ಟು? -5 ಭಾಗಿಸು ಎಷ್ಟು? -5 ಭಾಗಿಸು -5. ಆಗೇನಾಯ್ತು? ಇದಕ್ಕೆ ಈ ಮೈನಸ್ಗೆ ಎಷ್ಟಾಯ್ತು? ಈ ಮೈನಸ್ ಏನಾಯ್ತು? ಕಟ್ ಆಯ್ತು. ಕರೆಕ್ಟಾ? ಇದಕ್ಕೆ ಇದು ಕಟ್ ಆಯ್ತು. ಇದಕ್ಕೆ ಈಗ 5 ಎಷ್ಟಲೇ? 5 5 ಒಂದ್ಲಿ 5 ಒಂದೇ ಇಸ್ ಈಕ್ವಲ್ ಟು 1. ಸರಿಯಾ? y ಇಸ್ ಈಕ್ವಲ್ ಟು ಎಷ್ಟು ಬಂತು? ಎಷ್ಟು? ಇಲ್ಲಿ 1 ಬಂತು. ಸರಿ, ನಿಮಗೆ y ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿತ್ತು? 1 ಸಿಕ್ಕಿತ್ತು. ಈಗ ನಾವೇನು ಮಾಡ್ಬೋದು? y ನಿಮಗೆ ಬೆಲೆ 1 ಸಿಕ್ಕಿದೆ. ಕರೆಕ್ಟ್? ಇಲ್ಲಿ ಇದಕ್ಕೆಲ್ಲ ಕ್ಯಾನ್ಸಲ್ ಆಗಿ ನಿಮಗೆ 1 ಸಿಕ್ಕಿತ್ತು. ಈಗ x ಬೆಲೆ ಕಂಡು ಹಿಡಿಬೇಕಾ? ನಮಗೆ x ಬೆಲೆ ಇನ್ನೂ ಸಿಗ್ಲಿಲ್ಲ ಅಲ್ಲ. ಹಾಗೆ ಎಂತ ಮಾಡ್ಬೋದು? ಆಗ x ಪ್ಲಸ್ y ಇಸ್ ಈಕ್ವಲ್ ಟು 5. ಸರಿಯಾ? x ಪ್ಲಸ್ y ಅಂದ್ರೆ ಎಷ್ಟು ಕೊಡ್ತೇನೆ? y ಅಂದ್ರೆ ಇಲ್ಲಿ ಎಷ್ಟು? 1 ಇಸ್ ಈಕ್ವಲ್ ಟು 5. ಆಗ x ಇಸ್ ಈಕ್ವಲ್ ಟು 5 ಮೈನಸ್ 1. x ಇಸ್ ಈಕ್ವಲ್ ಟು 4. ಸರಿ? x ಇಸ್ ಈಕ್ವಲ್ ಟು 4. ನಮಗಿದು ಸರಿಯಾ ತಪ್ಪ ಅಂತ ನೋಡ್ಬೇಕು. ಕರೆಕ್ಟ್ ಅಲ್ಲ? ನಮಗೆ ಒಮ್ಮೊಮ್ಮೆ ವ್ಯಾಲ್ಯೂಗಳು ಏನಾಗಿರ್ತದೆ, ನೀವು ಎಲ್ಲಿಯೋ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ. ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಆಗ್ತೀರಾ, ಪ್ಲಸ್ ಇದ್ದಲ್ಲಿ ನಾವು ಮೈನಸ್ ಆಗ್ತೇವೆ. ಹಾಗೆ ಒಂದೊಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗ್ತದೆ. ಆ ಮಿಸ್ಟೇಕ್ ಅನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಇವುಗಳನ್ನ ನಾವೇನ್ ಮಾಡ್ಬೇಕು? ತಾಳೆ ನೋಡ್ಬೇಕಾಗ್ತದೆ. ಸರಿಯಾ? ಆಗ ಏನಾಯ್ತು? x ಪ್ಲಸ್ y ಈಸ್ ಈಕ್ವಲ್ ಟು 5. ಸರಿಯಾ? ಈಗ x ಬೆಲೆ ಎಷ್ಟು? 4 ಪ್ಲಸ್ y ಬೆಲೆ ಎಷ್ಟು? 1 ಈಸ್ ಈಕ್ವಲ್ ಟು 5. 4 ಪ್ಲಸ್ 1 ಎಷ್ಟಾಯ್ತು? 5 ಈಸ್ ಈಕ್ವಲ್ ಟು 5. ಹಾಗಾಗಿ ಎಂತ ಹೇಳ್ಬೋದು? ನಾವು ಇಲ್ಲಿ ಮಾಡಿರುವಂತ ಲೆಕ್ಕ ಏನಾಗಿದೆ? ಸರಿ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಇಷ್ಟು ಯಾವುದು ಆದೇಶ ವಿಧಾನ ಸುಲಭ ಉಂಟು ಮಕ್ಕಳೇ. ಇದು ಆದೇಶ ವಿಧಾನ ಮಾಡಲಿಕ್ಕೆ ನೋಡಿ, ಜಸ್ಟ್ ಒಬ್ಸರ್ವ್ ಮಾಡಿ. ನಾನು ಇಲ್ಲಿ ಮಾಡಿದೆ. ಫಸ್ಟ್ ಎಂತ ಮಾಡಿಕೊಂಡಿದ್ದೇನೆ? ಸಮೀಕರಣ 1 ಅಂತ ಮಾಡಿಕೊಂಡಿದ್ದೇನೆ. ಸರಿಯಾ? ಸಮೀಕರಣ 2 ಅಂತ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಸಮೀಕರಣ 1 ಬರ್ಕೊಂಡು, ಸಮೀಕರಣ ಎಷ್ಟನ್ನ ಬರ್ಕೊಂಡು, ಸಮೀಕರಣ 1 ಬರ್ಕೊಂಡು ಅಲ್ಲಿ ಗೆ ಬೆಲೆಯನ್ನು ಕಂಡುಹಿಡಬೇಕು. ಹಾಗಾದ್ರೆ ಅನ್ನ ಎಂತ ಮಾಡ್ಬೇಕು? ನಾವು ಸಮಚಿಹ್ನೆಗಿಂತ ಈಚೆ ಇಟ್ಟುಕೊಳ್ಬೇಕು. ಅನ್ನ ಎಂತ ಮಾಡಿಕೊಳ್ಳೋದು? ಸಮಚಿಹ್ನೆಗಿಂತ ಈಚೆ ಇಟ್ಟುಕೊಳ್ಳೋದು. ಆಗ ನಮಗೆ ಒಂದು ಸಮೀಕರಣ ಸಿಗ್ತದೆ. ಆ ಸಮೀಕರಣವನ್ನ ನಾವು 3 ಅಂತ ಬರಿಬೋದು. ಎಷ್ಟು ಅಂತ ಬರಿಬೋದು? 3 ಅಂತ ಬರಿಬೋದು. ನೆಕ್ಸ್ಟ್ ಎಂತ ಮಾಡುದು? ಈ 3 ಒಂದು ಸಮೀಕರಣ ಸಿಗ್ತದಲ್ಲ, ನಮಗೆ ಯಾವುದೋ ಒಂದು ಗೆ ಬೆಲೆ ಇಟ್ಟುಕೊಂಡು ಆ ಸಮೀಕರಣ ಸಿಗ್ತದೆ. ಇಲ್ಲಿ ನೋಡಿ, ಸಿಕ್ಕಿದೆ ನೋಡಿ. ಅದನ್ನ ಸಮೀಕರಣ 2ರಲ್ಲಿ ಕೊಡುವಂತ, ಯಾವ್ದ್ರಲ್ಲಿ ಹಾಕುವಂಥದ್ದು? ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂತ ಬರ್ತದೆ. ಯಾವ್ದು? ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ ಅಂತ. ಆಗ 2ರಲ್ಲಿ ಆದೇಶ ಮಾಡುವಾಗ ಏನಾಯ್ತು ನೋಡಿ, ಈ ರೀತಿ ಸಿಕ್ಕಿತ್ತು. ಆಗ ನಿಮಗೆ ಯಾವ್ದು ಒಂದು ಬೆಲೆ ಸಿಗ್ತದೆ. ಯಾವುದು? ಎಕ್ಸ್ ಆರ್ ವೈ ಬೆಲೆ ಸಿಗ್ತದೆ. ಅದು ಸರಿಯಾ ಅಂತ ವೈ ಬೆಲೆ ಸಿಕ್ಕಿದ್ರು ಅದನ್ನು ಸಮೀಕರಣ 1ರಲ್ಲಿ ಪುನಃ ನಾವು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡುವಂತ, ಹಾಕುವಂಥದ್ದು. ಹಾಕಿದಾಗ ಎಕ್ಸ್ ಬೆಲೆ ಸಿಕ್ಕಿತ್ತು. ಅಂದ್ರೆ ಮತ್ತೆ ಇವುಗಳು ಸಮ ಉಂಟಾ, ಸರಿ ಉಂಟಾ ಅಂತ ಹೇಳುವಂಥದ್ದನ್ನು ತಾಳೆ ನೋಡುವಂಥದ್ದು. ಇದು ಯಾವುದು? ನಾವು ಆದೇಶ ವಿಧಾನದ ಮೂಲಕ ಇವುಗಳನ್ನು ಸಾಲ್ವ್ ಮಾಡಿದಾಗ ನಾವು ಕಂಡುಹಿಡಿಯುವಂತ ಲೆಕ್ಕಗಳು. ನೆಕ್ಸ್ಟ್ ನಾವು ನಕ್ಷಾ ವಿಧಾನಕ್ಕೆ ಹೋಗುವ ಮಕ್ಕಳು. ಯಾವುದಕ್ಕೆ? ನಕ್ಷಾ ವಿಧಾನಗಳಿಗೆ. ಇಲ್ಲಿ ನೋಡಿ, ನಾವು ಈ ಲೆಕ್ಕವನ್ನು ಒಂದು ಜಸ್ಟ್ ನಾವು ನೋಡಿ ಬಿಡುವ. ಯಾವುದನ್ನ? ಈ ಲೆಕ್ಕವನ್ನು ನಾವು ನೋಡಿ. ಫಸ್ಟ್ ಇವುಗಳ ಏನು ಜೋಡಿಗಳು ಸ್ಥಿರವಾಗಿದೆ, ಒಂದು ಬಿಂದುವಿನಲ್ಲಿ ಛೇದಿಸುತ್ತದ ಅಂತ ಫಸ್ಟ್ ಚೆಕ್ ಮಾಡುವ. ಯಾವುದನ್ನ? ಫಸ್ಟ್ ಸಮೀಕರಣವನ್ನು ನಾವು ಬರ್ಕೊಳ್ಳುವ. ಯಾವುದನ್ನ? ಇಲ್ಲಿ ಬರ್ಕೊಳ್ಳ. ಯಾವುದು? ನಕ್ಷೆ ವಿಧಾನ. ಮೂಲಕ ಯಾವುದು? ನಕ್ಷೆ ವಿಧಾನದ ಮೂಲಕ ಸಾಲ್ವ್ ಮಾಡುವಂಥದ್ದು. ಈಗ ಒಂದು ಲೆಕ್ಕ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಕೊಟ್ಟೆ. ಯಾವುದು? 2x ಮೈನಸ್ 2y ಮೈನಸ್ 2. ಸರಿಯಾ? ಯಾವುದು? 2x ಮೈನಸ್ 2y
ಮೈನಸ್ 2 ಈಸ್ ಈಕ್ವಲ್ ಟು 0. ಸರಿಯಾ? ಇನ್ನೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ನೋಡಿ, 4x ಮೈನಸ್ 4y ಮೈನಸ್ 5. ಯಾವುದು ಇನ್ನೊಂದು? 4x ಮೈನಸ್ 4y ಮೈನಸ್ 5 ಈಸ್ ಈಕ್ವಲ್ ಟು 0. ಸರಿಯಾ? ಇಲ್ಲಿ ನೋಡಿ, ಕರೆಕ್ಟ್ ಉಂಟಲ್ಲ? 2x ಮೈನಸ್ 2y ಮೈನಸ್ 2 ಈಸ್ ಈಕ್ವಲ್ ಟು 0 ಸರಿ ಉಂಟು. 4x ಮೈನಸ್ 4y ಮೈನಸ್ 5 ಈಸ್ ಈಕ್ವಲ್ ಟು 0 ಸರಿ ಉಂಟು. ಇವುಗಳು ಏನಾಗಿದೆ? ಛೇದಿಸುತ್ತವ, ಪರಸ್ಪರ ಸಮಾನಾಂತರವಾಗಿದೆ ನಾವು ನೋಡ್ಬೇಕು. ಫಸ್ಟ್ ಒಂದನ್ನು ಬಿಡಿಸ್ತಾ ಹೋಗುವ. ಯಾವುದನ್ನ? ಫಸ್ಟ್ ಲೆಕ್ಕವನ್ನು. ಫಸ್ಟ್ ಇಲ್ಲಿ ನೋಡಿ, ಏನು ಮಾಡುವಂಥದ್ದು? 2x ಇವುಗಳಲ್ಲಿ ಲೆಕ್ಕವನ್ನು ಬರ್ಕೊಂಡಾಗಿದೆ ಅಲ್ಲಿ ನಿಮಗೆ. ನೆಕ್ಸ್ಟ್ ಇದನ್ನ ಬರೆಯುವ. ಎ ಇಸ್ ಈಕ್ವಲ್ ಟು ಎಷ್ಟು? ಎ ಇಸ್ ಈಕ್ವಲ್ ಟು ಇಲ್ಲಿ ಇದು 1, A1 1. B1 ಈಸ್ ಈಕ್ವಲ್ ಟು ಎಷ್ಟು? 2 ಬರೀತೀನಿ. ಸರಿಯಾ? 2 ಬರೆದ್ರೆ ಕರೆಕ್ಟ್ ಉಂಟಾ? 2 ಬರೆದ್ರೆ ರಾಂಗ್ ಐತೆ, ಮೈನಸ್ ಹಾಕೊಳ್ಬೇಕು. ಕರೆಕ್ಟಾ? ಕೊಮ್ಮ C1 ಎಷ್ಟು? 2 ಬರೆದೆ, ಎಲ್ಲ ಮೈನಸ್ 2. ಸರಿಯಾ? ಮತ್ತೆ ಇಲ್ಲಿ A2 ಎಷ್ಟು? A2 4. B2 ಎಷ್ಟು? ಮೈನಸ್ 4, C2 ಎಷ್ಟು? ಮೈನಸ್ 5. ಸರಿಯಾ? ಇದು ಇಷ್ಟಕ್ಕೆ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಎಂತ ಮಾಡಬಹುದು? ಅವುಗಳು ನೋಡ್ಬೇಕಲ್ಲ ನಾವು. ಅವುಗಳನ್ನ ತಾಳೆ ನೋಡುವಂಥದ್ದು ಉಂಟಲ್ಲ, ಯಾವುದು ಸ್ಥಿರವಾಗಿದೆ, ಪರಸ್ಪರ ಛೇದಿಸುತ್ತವ ಅಥವಾ ಹೇಗೆ, ಯಾವ ರೀತಿಯಲ್ಲಿ ಲೆಕ್ಕಗಳು ಹೋಗ್ತದೆ ಅಂತ ಹೇಳೋದು ನಾವು ನೋಡ್ಬೇಕಾ? ಈಗ ಇನ್ಯಾವ ಸ್ಟೆಪ್ ಮಾಡ್ಬೇಕು ಹೇಳಿ ನೋಡುವ. ಇನ್ಯಾವುದು? A1 ಡಿವೈಡ್ ಬೈ A2. ಕರೆಕ್ಟ್? A1 ಡಿವೈಡ್ ಬೈ A2 ಅಂತ ನೋಡಿ. A1 ಎಷ್ಟು ಬಂತು? 1 ಬಂತು. ಸರಿ? A1 ಈಸ್ ಈಕ್ವಲ್ ಟು ಎಷ್ಟು ಬಂತು? 1 ಭಾಗಿಸು A2 ಎಷ್ಟು ಬಂತು? 4. ಸರಿಯಾ? A1 ಈಸ್ ಈಕ್ವಲ್ ಟು 1, A2 ಈಸ್ ಈಕ್ವಲ್ ಟು 4. ಇಲ್ಲಿ ಬಂದಿದೆ ನಮಗೆ A1 ಈಸ್ ಈಕ್ವಲ್ ಟು 2. ಕರೆಕ್ಟ್? ಇಲ್ಲಿ A1 ಈಸ್ ಈಕ್ವಲ್ ಟು 2 ಮಕ್ಕಳು ಇಲ್ಲಿ ಬರ್ಕೊಳ್ಬೇಕು. A1 ಈಸ್ ಈಕ್ವಲ್ 2. ಸರಿ, ಹಾಗಿದ್ರೆ ಏನು ಮಾಡುವ? 2 1 2 2 ಈಸ್ ಈಕ್ವಲ್ ಟು 1/2. ಇದು ಸರಿ ಆಯ್ತು. ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಯಾವುದು ಬರಿಬೇಕು? ನೆಕ್ಸ್ಟ್ B1 ಡಿವೈಡ್ ಬೈ B2 ಅಂತ ಬರೀ ಈಸ್ ಈಕ್ವಲ್ ಟು B1 ಡಿವೈಡ್ ಬೈ B2 ಅಂತ ಬರ್ತದೆ. B1 ಎಷ್ಟು ನಿಮಗೆ ಸಿಕ್ಕಿದೆ? ಇಲ್ಲಿ ನೋಡಿ, ಇಲ್ಲಿ A1 2, B1 ಎಷ್ಟು? ಮೈನಸ್ 2 ಡಿವೈಡ್ ಬೈ B2 ಮೈನಸ್ 4. ಸರಿ? A1 ಈಸ್ ಈಕ್ವಲ್ ಟು ಮೈನಸ್ 2, B1 ಈಸ್ ಈಕ್ವಲ್ ಟು ಮೈನಸ್ 2, B2 ಈಸ್ ಈಕ್ವಲ್ ಟು ಮೈನಸ್ 4. ಈ ಮೈನಸ್ಗೆ ಈ ಮೈನಸ್ ಕಟ್ ಆಯ್ತಾ? 2 1 2 ಎಷ್ಟಲಿ? 2 2 ಆಗ 1/2 ಸಿಕ್ಕಿತು. ನೆಕ್ಸ್ಟ್ ಯಾವುದು ಬರೆಯುವಂಥದ್ದು? ನೆಕ್ಸ್ಟ್ C1 ಡಿವೈಡ್ ಬೈ C2 ಈಸ್ ಈಕ್ವಲ್ ಟು C1 ಎಷ್ಟು? ಮೈನಸ್ 2 ಡಿವೈಡ್ ಬೈ ಮೈನಸ್ 5. ಸರಿಯಾ? ಇಲ್ಲಿ ಒಂದು ಚೇಂಜ್ ಮಾಡಿಕೊಳ್ಳೋ ಮಕ್ಕಳೇ. ಇದು ವ್ಯಾಲ್ಯೂಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಮಾಡಿಕೊಳ್ಳೋ ನಾವು? ಇಲ್ಲಿ 3 ತಿಳುವಂಥದ್ದು ಬರ್ಕೊಳ್ಳಿ. ಎಷ್ಟು? 3. ಇಲ್ಲಿ ಎಷ್ಟು ಬರೀಬೇಕು ನಾವು? 3. ಕರೆಕ್ಟಾ? ಹಾಗೆ ಏನಾಯ್ತು ಇಲ್ಲಿ? ಒಂದು ನಿಮಿಷ. ಇಲ್ಲಿ ಏನಾಯ್ತು ನಮಗೆ? ಇಲ್ಲಿ ಮೈನಸ್ 2 ಭಾಗಿಸು ಮೈನಸ್ 3. ಆವಾಗ ಮೈನಸ್ 2 ಭಾಗಿಸು ಮೈನಸ್ 3. ಈ ಮೈನಸ್ ಕಟ್ ಆಯ್ತಾ? ಈಸ್ ಈಕ್ವಲ್ ಟು 2 ಭಾಗಿಸು 3 ತಿಳುವಂತ ಉತ್ತರ ಸಿಕ್ಕಿತು. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಏನಾಯ್ತು? ಮೈನಸ್ 5 ಮೈನಸ್ 2 ಅಂತ ಉತ್ತರ ಸಿಕ್ಕಿತು. ಈಗ ಏನಾಯ್ತು? ಇದನ್ನು ಹಾಗೆ ಇದು ಕ್ಯಾನ್ಸಲ್ ಆಗುದಿಲ್ಲ. ಈಗ ಇಲ್ಲಿ ಏನಾಯ್ತು? ಈ ಮೈನಸ್ಗೆ ಈ ಮೈನಸ್ ಕಟ್ ಆಯ್ತು. ಆಗ ಈಸ್ ಈಕ್ವಲ್ ಟು 2/5 ಉತ್ತರ ಸಿಕ್ಕಿತು. ಈಗ ಏನಾಯ್ತು? ಇದರಲ್ಲಿ ಏನ್ ತಿಳ್ಕೊಳ್ಬಹುದು ನಾವು ಇಷ್ಟರಲ್ಲಿ? ಆಗ A1 ಡಿವೈಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡ್ ಬೈ B2. ಆಗ ಇದೇನಾಯ್ತು? ಈ ರೀತಿ ಛೇದಿಸುವ ರೇಖೆಗಳು ಏನಾಗಿದೆ? ಪರಸ್ಪರ ಛೇದಿಸುತ್ತದೆ. ಕರೆಕ್ಟಾ? ಪರಸ್ಪರ ಛೇದಿಸುತ್ತದೆ. ಇನ್ನೇನು ಉಂಟು? ಅನನ್ಯ ಪರಿಹಾರ. ಯಾವುದುಂಟು? ಅನನ್ಯ
ಪರಿಹಾರ. ಇನ್ನೊಂದು ಏನುಂಟು, ಇನ್ನೊಂದು ಯಾವುದ್ರೆ ಸ್ಥಿರ ಜೋಡಿಗಳು. ಯಾವುದು? ಸ್ಥಿರ ಜೋಡಿಗಳು. ಸ್ಥಿರ ಜೋಡಿ, ಈ ಮೂರು ಪರಸ್ಪರ ಛೇದಿಸುತ್ತದೆ, ಅನನ್ಯ ಪರಿಹಾರ, ಸ್ಥಿರ ಜೋಡಿಗಳು ತಿಳುವಂತದ್ದು ಸಿಕ್ಕಿತ್ತು ನಿಮಗೆ. ಹಾಗಾದ್ರೆ ಇವುಗಳನ್ನ ಗ್ರಾಫ್ ಮೂಲಕ ಹೇಗೆ? ಇಲ್ಲಿ ನೋಡಿ, ಈ ಗ್ರಾಫ್ ಅನ್ನು ನಾವು ಹಾಕುವ. ಈ ಗ್ರಾಫ್ ಅನ್ನು ಹಾಕಿದಾಗ ಇಲ್ಲಿ ನೋಡಿ, ನಾನು ಹಾಕಿದೆ. ಈ ಗ್ರಾಫ್ ಅನ್ನು ಹಾಕುವಾಗ ಅವರು ಬರ್ಕೊಂಡಿದ್ದಾರೆ ನೋಡಿ. ಹೇಗೆ? ಈ ಸಮೀಕರಣವನ್ನು ಫಸ್ಟ್ ಬರ್ಕೊಳ್ಳೋಣ ನಾವು. ಯಾವ್ದನ್ನ ಇಲ್ಲಿ ನೋಡಿ ಕೊಟ್ಟೆ, ರೇಖಾತ್ಮಕ ಇಲ್ಲೆಲ್ಲ ನಮಗೆ ಸಿಕ್ಕಿದೆ ಉತ್ತರ ನೋಡಿ. ಆವಾಗ ಮಾಡಿದರಲ್ಲೇ ಉತ್ತರ ಸಿಕ್ಕಿದೆ. ಉತ್ತರ ಸಿಕ್ಕಾಯ್ತಾ? ಇಷ್ಟು ಬರ್ಕೊಂಡಾಯ್ತು ನಮಗೆ. ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿದೆ, ನಾವು ಬರ್ದಿದ್ದೇವೆ. ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ, ಇದು ಬರ್ದಾಗಿದೆ. ಇವುಗಳು ಅನನ್ಯ ಪರಿಹಾರವಿದೆ. ಕರೆಕ್ಟಾ? ಇಲ್ಲಿ ನಾವು ನೋಡಿದ್ದೇವೆ ನೋಡಿ, ಪರಸ್ಪರ ಛೇದಿಸುತ್ತವೆ, ಅನನ್ಯ ಪರಿಹಾರ, ಸ್ಥಿರ ಜೋಡಿಗಳು. ಇಷ್ಟು ನಾವು ಕೂಡ ಬರ್ದಿದ್ದೇವೆ. ಹಾಗಾದ್ರೆ ಇದನ್ನ ಗ್ರಾಫ್ ಮೂಲಕ ನೋಡುವಂಥದ್ದು ಹೇಗೆ ಅಂತ ನೋಡುವ. ಆಗ ಗ್ರಾಫ್ ಮೂಲಕ ನೋಡುವಾಗ ಒಂದು ಟೇಬಲ್ ಹಾಕಿ ನಾವು ಗ್ರಾಫ್ ಮಾಡ್ಬೇಕೀಗ. ಇಲ್ಲಿ ಮಾಡುವ. ಇಲ್ಲಿ ಒಂದು ಗ್ರಾಫ್ಗೆ ಒಂದು ಲೆಕ್ಕ ಬರೆಯುವ. ಯಾವುದನ್ನ? ಈ ಲೆಕ್ಕವನ್ನ ಬರೆಯುವ. ಯಾವುದು? 2x ಮೈನಸ್ 2y ಮೈನಸ್ 2 0. ಇಲ್ಲಿ ಯಾವುದನ್ನು ತಗೊಂಡಿದ್ದಾರೆ ಅಂತ ನೋಡಿ. ಇಲ್ಲಿ y-ಗೆ ಬೆಲೆಯನ್ನ x-ಗೆ ನಾವು ಬೆಲೆ ಹಾಕ್ಬೇಕು. y ಕಂಡಿಡಿದಾಗ ಯಾವ ರೀತಿ ಆಗ್ತದೆ ಅಂತ ನಾವು ನೋಡುವ. ಆಗ ನೋಡಿ, ಈಗ ಹೇಗೆ ಮಾಡಬಹುದು? y-ಗೆ ಬೆಲೆ ಹಾಕ್ಬೇಕು, x ನಮಗೆ ಗೊತ್ತಿರ್ತದೆ. ಆಗ ಮೈನಸ್ 2y, ಇದನ್ನ ನಾವು ಸ್ವಲ್ಪ ಆಲ್ಟರ್ ಮಾಡಿ ಬರ್ಕೊಳ್ಳೋ. ಯಾವುದನ್ನ? ಈ ಸಮೀಕರಣ ಆಲ್ಟರ್ ಮಾಡಿ ಬರ್ಕೊ. ಅವಾಗ ಏನಾಯ್ತು? 2x ಮೈನಸ್ 2y ಈಸ್ ಈಕ್ವಲ್ ಟು 2 ಆಯ್ತು. ಕರೆಕ್ಟಾ? ಈಗ ಇನ್ನೆಂತ ಮಾಡ್ಬೋದು? ಮೈನಸ್ 2y ಅನ್ನ ಹಾಗೆ ಇಟ್ಟುಕೊಳ್ಳಿ, ಈಸ್ ಈಕ್ವಲ್ ಟು 2. ಇಲ್ಲಿ ನೋಡಿ, 2. ಇನ್ನೂ ಒಂದು ಸುಲಭದ ಮೆಥಡ್ ಉಂಟು ಮಕ್ಕಳೇ. ಏನು ಅಂತ ಇಲ್ಲಿ ಹೇಳ್ತಾನೆ. ಈ ರೀತಿ ಆಯ್ತಾ? ಈಗ ಏನು ಮಾಡ್ಬೋದು? ಇದನ್ನ ಈಚೆಗೆ ತಗೊಂಡು ಬರುವ. ಆಗ ಏನಾಯ್ತು? ಇಲ್ಲಿ ನೋಡಿ, ಈ ಬೆಲೆ ಉಂಟಲ್ಲ, ಇದನ್ನ ಈಚೆಗೆ ಶಿಫ್ಟ್ ಮಾಡಿ. ಆಗ ಏನಾಯ್ತು? 2x ಮೈನಸ್ 2 ಈಸ್ ಈಕ್ವಲ್ ಟು 2y ಆಯ್ತು. ಕರೆಕ್ಟಾ? ಈಗ y ಈಸ್ ಈಕ್ವಲ್ ಟು ಏನಾಯ್ತು? y ಈಸ್ ಈಕ್ವಲ್ ಟು ಏನಾಯ್ತು? 2x ಮೈನಸ್ 2 ಡಿವೈಡ್ ಬೈ ಎಷ್ಟು? 2. ಕರೆಕ್ಟಾ? ಈಗ ನಾವು ಮಾಡ್ತಾ ಹೋಗುವಂತ. ಈಗ ನಿಮಗೆ ಎಷ್ಟು ಬೆಲೆ ಸಿಕ್ಕಿತ್ತು? ಈ ಬೆಲೆ ನಮಗೆ ಸಿಕ್ಕಿತ್ತು. ಕರೆಕ್ಟ್ ಅಲ್ಲ? ಈಗ ಇದನ್ನು ಹೇಗೆ ಮಾಡಬಹುದು ಅಂತ ನೋಡಿ. 2x ಮೈನಸ್ 2 ಹೀಗೆ ಸಿಕ್ಕಿದೆ ನಮಗೆ. ಹೇಗೆ ಸಿಕ್ಕಿದೆ? 2x ಮೈನಸ್ 2 ಡಿವೈಡ್ ಬೈ 2 ತಿಳುವಂತ ಸಿಕ್ಕಿದೆ. ಈಸ್ ಈಕ್ವಲ್ ಟು y. ಈಗ ನಾವೊಂದು ಗ್ರಾಫ್ ಹಾಕ್ತಾ ಹೋಗಬೇಕು. ಈಗ ಹೇಗೆ ಹಾಕುವ? ನಂಬರ್ ಅನ್ನು ಹಾಕಬೇಕು ಹೀಗೆ. ಕರೆಕ್ಟಾ? ಹೀಗೆ ಈ ರೀತಿ ಹಾಕಿದಾಗ x-ಗೆ ಬೆಲೆ ಹಾಕು, y ಬೇರೆ ಬೇರೆ ಬೆಲೆಯನ್ನು ಹಾಕ್ತಾ ಹೋಗುವ. x-ಗೆ x ಈಸ್ ಈಕ್ವಲ್ ಟು ಎಷ್ಟನ್ನು ಹಾಕುವ? ಇಲ್ಲಿ ಇದೇ ವ್ಯಾಲ್ಯೂಯನ್ನು ಹಾಕುವ. x-ಗೆ ಬೆಲೆಯನ್ನು 1 2 3 ಹಾಕಿದ್ದಾರೆ. ಕರೆಕ್ಟಾ? ಎಷ್ಟು ಹಾಕಿದರೆ? 1 2 3. x-ಗೆ ಬೆಲೆ 1 ಆದಾಗ, ಕರೆಕ್ಟಾ? ಹಾಗೇನಾಯ್ತು? 2 ಗುಣಿ 2x ಮೈನಸ್ 2 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು y ಅಂತ ಉಂಟು. ಕರೆಕ್ಟಾ? ಹಾಗೇನಾಯ್ತು? 2. ಈಗ ನೋಡಿ, ಈಗ ನೀವು ಹೇಳಬೇಕು 2 ಗುಣಿಸು x ಅಂದ್ರೆ ಎಷ್ಟು? x ಅಂದ್ರೆ ಎಷ್ಟು ಹೇಳಿದ? ಇಲ್ಲಿ ಎಷ್ಟು ಹಾಕಬೇಕು ನಾವು? x ಅಂದ್ರೆ 1 ಮೈನಸ್ ಎಷ್ಟು ಹಾಕಬೇಕು? 2 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು y. ಈಗ ಏನಾಯ್ತು? ಇದು ನಿಮಗೆ 2 ಒಂದೆಷ್ಟು? 2 ಮೈನಸ್ 2 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು y. ಈಗ ಏನಾಯ್ತು? ಇಲ್ಲಿ ಎಷ್ಟು ಬಂದಿದೆ? ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು? 2ರಿಂದ 2 ಕಳೆದ್ರೆ 0 ಬೈ 2 ಈಸ್ ಈಕ್ವಲ್ ಟು y. ಆಗ y ಈಸ್ ಈಕ್ವಲ್ ಟು ಎಷ್ಟಾಯ್ತು? 0 ಆಯ್ತು. ಈ ರೀತಿ ಒಂದು ಸಾಲ್ವ್ ಮಾಡಿ ನೀವು ಬರಿಬೇಕು, ಇಲ್ಲದ್ರೆ ತಪ್ಪಾಗ್ತದೆ ಮಕ್ಕಳೇ. ಆವಾಗ ಇಲ್ಲಿ ಎಷ್ಟು? 1 ಹಾಕಿದಾಗ ಇಲ್ಲಿ 0. ಕರೆಕ್ಟಾ? ಇಲ್ಲಿ 2 ಹಾಕಿ ನೋಡುವ.
ಅವಾಗ ಏನಾಯ್ತು, ಇಲ್ಲಿ ಮಾಡ್ತಾನೆ ನೋಡಿ. ಅವಾಗ 2x ಮೈನಸ್ 2 ಡಿವೈಡ್ ಬೈ ಇನ್ನೆಷ್ಟು ಬರಿಬೇಕು, ಇಲ್ಲಿ ಯಾವ ಸಂಖ್ಯೆ ಬರಿಬೇಕು ನಾನು, ಇಲ್ಲಿ 2 ಬರಿಬೇಕಾ ಬೇರೆ ಬರಿಬೇಕಾ, ಇಲ್ಲಿ 2 ಈಸ್ ಈಕ್ವಲ್ ಟು ವೈ. ಕರೆಕ್ಟಾ? ಈಗ ಎಕ್ಸ್ ಈಸ್ ಈಕ್ವಲ್ ಟು ನಾವು 2 ಹಾಕಿದ್ದು, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹಾಕಿದ್ದು, 2 ಹಾಕಿದ್ದು. ಆಗ 2 ಗುಣಿಸು ಎಷ್ಟು, 2 ಮೈನಸ್ 2 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ವೈ. ಕರೆಕ್ಟಾ? ಇದು ನಿಮಗೆ ಸಿಕ್ಕಿದೆ ಅಲ್ಲ, ಗೊತ್ತುಂಟಲ್ಲ. 2ನ್ನ 2ಕ್ಕೆ ಗುಣಿಸಿ ಎಷ್ಟಾಯ್ತು, 4 ಆಯ್ತು. ಮೈನಸ್ ಎಷ್ಟು ಹಾಕಬೇಕು, ಇಲ್ಲಿ ಎಷ್ಟು ಸಂಖ್ಯೆ ಉಂಟು, 2 ಉಂಟು. ಕರೆಕ್ಟಾ? ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಯಾವುದು, ಎಕ್ಸ್ ವೈಯ, ಯಾವ ಚಿಹ್ನೆ, ಇಲ್ಲಿ ವೈ. ಆಗ 4ರಿಂದ 2 ಕಳೀರಿ, ಎಷ್ಟು, 3 2 2 ಡಿವೈಡ್ ಬೈ ಎಷ್ಟು, ಇಲ್ಲಿ ಎಷ್ಟು ಹಾಕಬೇಕು ನಾನು ಹೇಳಿ ನೋಡುವ, ಇಲ್ಲಿ ಯಾವ ಸಂಖ್ಯೆ, ಇಲ್ಲಿ 2, ಇಲ್ಲಿ ಯಾವುದು ಬರ್ತೀನಿ ಅದೇ ಬರೀಬೇಕು, ಇಸ್ ಈಕ್ವಲ್ ಟು ವೈ. ಆಗ ಇದನ್ನ ಹೇಗೆ ಸಿಂಪ್ಲಿಫೈ, ಇನ್ನು ಸಿಂಪ್ಲಿಫೈ ಮಾಡ್ಬೋದು, 2 1 2 1. ಕರೆಕ್ಟಾ? ಆಗ ವೈ ಇಸ್ ಈಕ್ವಲ್ ಟು 1, ಇಲ್ಲಿ ನಾನು 1 ಬರ್ದೆ. ಕರೆಕ್ಟಾ? ವೈ ಇಸ್ ಈಕ್ವಲ್ ಟು 1 ಬರ್ದೆ. ಇಲ್ಲಿ ನೆಕ್ಸ್ಟ್ ಬರೆಯುವ, ನೆಕ್ಸ್ಟ್ ನಾವು ಏನು, ಇಲ್ಲಿ 3 ಹಾಕಿ ನೋಡುವ, ಯಾವುದನ್ನ, ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿ ನೋಡುವ, ಎಕ್ಸ್ ಇಸ್ ಈಕ್ವಲ್ ಟು 3. ಆಗೇನಾಯ್ತು, 2x ಮೈನಸ್ 2 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ವೈ. ಕರೆಕ್ಟಾ? ಈಗ ಏನಾಯ್ತು, ಇಲ್ಲಿ 2 ಎಕ್ಸ್ ಇದ್ದಲ್ಲಿಗೆ ಎಷ್ಟು ಹಾಕಬೇಕು ವ್ಯಾಲ್ಯೂ, ನಾನು ಟೇಬಲ್ ಹಾಕಿ ತೋರಿಸಿದನಲ್ಲ, ಈ ವ್ಯಾಲ್ಯೂಗಳನ್ನು ತೋರಿಸಿದನಲ್ಲ ನಿಮಗೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 3 ಮೈನಸ್ ಎಷ್ಟು, ಇಲ್ಲಿ ಉಳಿದ ಸಂಖ್ಯೆ ಎಷ್ಟು ಹೇಳಿ ನೋಡುವ, ಇಲ್ಲಿ ಉಳಿದ ಸಂಖ್ಯೆ ಎಷ್ಟು, 2. ಕರೆಕ್ಟಾ? ಡಿವೈಡ್ ಬೈ ಎಷ್ಟು ಬರಿಬೇಕು ನಾನು ಇಲ್ಲಿ, ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ವೈ. ಎಷ್ಟು ಸಿಕ್ಕಿತು. ನಾನು ಇಲ್ಲಿಗೆ ಬಿಡ್ಲಿಕ್ಕೆ ಆಗ್ತದಾ, ಇಲ್ಲ. 2ನ್ನ ಎಷ್ಟೇ ಗುಣಿಸ್ಬೇಕು ನಾನು, 3ಕ್ಕೆ. 2 ಮೂರ್ಲಿ ಎಷ್ಟು, 2 1 2 2 2 4, 2 ಮೂರ್ಲಿ ಎಷ್ಟು, 2 ಮೂರ್ಲಿ 6, ಮೈನಸ್ ಹಾಕ್ಬೇಕು, ಮೈನಸ್ 2 ಹಾಕ್ಬೇಕು, ಡಿವೈಡ್ ಬೈ ಇಲ್ಲಿ ಎಷ್ಟು ಬರೆದೆ ಅಷ್ಟೇ 2 ಈಸ್ ಈಕ್ವಲ್ ಟು ವೈ. 6 ಮೈನಸ್ 2 6 ಮೈನಸ್ 2 ಅಂದ್ರೆ 4 ಡಿವೈಡ್ ಬೈ 2. ಸರಿ, 2 1 2 2 ಈಸ್ ಈಕ್ವಲ್ ಟು 2. ಆವಾಗ ಸಾರಿ, ಇದು ವೈ, ಆವಾಗ ಇದೆಷ್ಟು ವೈ. ಆಗ ವೈ ಈಸ್ ಈಕ್ವಲ್ ಟು ಎಷ್ಟಾಯ್ತು, ವೈ ಈಸ್ ಈಕ್ವಲ್ ಟು 2. ಉತ್ತರ ನಿಮಗೆ ಸಿಕ್ಕಿದೆ. ಕರೆಕ್ಟಾ? ಆಗ ಇಲ್ಲಿ ನಾನು ಎಷ್ಟು ಬರಿಬೇಕು, ಇಲ್ಲಿ 2 ಉತ್ತರ ಬರಿಬೇಕು. ಇಲ್ಲಿ ನೋಡಿಕೊಳ್ಬೇಕು ನೀವು ವ್ಯತ್ಯಾಸಗಳು, ಇವುಗಳ ನಡುವಿನ ಅಂತರಗಳು ಏನು ಸಮವಾಗಿ ಬಂದೆ. ಆಗ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ 0 ಬೆಲೆ ಇಲ್ಲಿ ಮಾಡಿ ಎಲ್ಲ ಬಂದಾಗ ಬಂತಲ್ಲ. ವೈ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದಾಗ ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದಾಗ ಇಲ್ಲಿ ವೈ ಇಸ್ ಈಕ್ವಲ್ ಟು 1 ಸಿಕ್ಕಿತ್ತು. ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದಾಗ ಎಷ್ಟಾಯ್ತು, ಇಲ್ಲಿ ಸಿಕ್ಕಿತ್ತು. ಸರಿ, ಇದು ಒಂದು ಹಂತದ ಲೆಕ್ಕ ಮುಗೀತು. ನೆಕ್ಸ್ಟ್ ಎಂತ ಮಾಡಬಹುದು, ಇಲ್ಲಿ ನೋಡಿ, ಇಲ್ಲಿ ಕೂಡ ಏನು ಮಾಡಿ, ಇಲ್ಲಿ ಯಾವುದೇ ಸ್ಟೆಪ್ ತೋರಿಸ್ಲಿಲ್ಲ ನೋಡಿ. ಇಲ್ಲಿ ಮಾಡಿ ನೋಡಿ, 1 ಹಾಕಿದಾಗ 0, 2 ಹಾಕಿದಾಗ 1, 3 ಹಾಕಿದಾಗ 2. ಸರಿಯಾ? ಇಷ್ಟು ಹಾಕಿ ನಮಗೆ ತೋರಿಸಿದ್ದಾರೆ. ಹಾಗಾದ್ರೆ 2ನೇ ಲೆಕ್ಕವನ್ನು ನಾವು ನೋಡುವ, ಯಾವ್ದನ್ನ, 2ನೇ ಸಮೀಕರಣವನ್ನು ನಾವು ಇಲ್ಲಿ ನೋಡುವ. 2ನೇ ಸಮೀಕರಣವನ್ನು ನಾವು ಇದು ಇಲ್ಲಿ ಮಾಡಿ ನೋಡುವ. ಇಲ್ಲಿ ಈ ಪೇಜಲ್ಲಿ ನಾವು ಮಾಡಿ ನೋಡುವ. 2ನೇ ಸಮೀಕರಣ ಹೇಗೆ ಉಂಟು ನಮಗೆ, 2ನೇ ಸಮೀಕರಣ 4x ಮೈನಸ್ 3y ಮೈನಸ್ 5 ಉಂಟು. ಯಾವುದು, 4x ಮೈನಸ್ 3y ಮೈನಸ್ 5 ಈಸ್ ಈಕ್ವಲ್ ಟು 0 ಅಂತ ಉಂಟು. ಇದನ್ನು ನಾವು ಸಿಂಪ್ಲಿಫೈ ಹೇಗೆ ಮಾಡಬಹುದು, ಇದನ್ನು ಈಚೆಗೆ ತಗೊಂಡು ಬರೋ. ನಾನು ಆಗ ಹೇಳಿದ ಇದನ್ನ ಎಂತ ಮಾಡೋದು, 0ಗಿಂತ ಈಚೆಗೆ ತಗೊಂಡು ಬಂದೆ. ಆಗ ಏನಾಯ್ತು, 4x ನೆಕ್ಸ್ಟ್ ಏನು ಉಳಿದದೆ ಯಾವುದು, ಇಲ್ಲಿ ಎಷ್ಟು ಉಳಿದಿದೆ, ಇದು ಈಚೆಗೆ ಹೋಗ್ಬೇಕಲ್ಲ. ಆಗ ಉಳಿದ ಯಾವುದು, ಇದು ಉಳಿತು. ಮೈನಸ್ 5 ಈಸ್ ಈಕ್ವಲ್ ಟು ಮೈನಸ್ 3 ಇದ್ದದ್ದು ಈಚೆಗೆ ಬರುವ ಏನಾಯಿತು, ಪ್ಲಸ್ 3y ಆಯ್ತು. ಕರೆಕ್ಟ್ ಅಲ್ಲ? ಈಗ ಇದನ್ನೆಂತ ಮಾಡ್ಲಿಕ್ಕೆ ಆಗ್ತದೆ ನಮಗೆ, ಎಂತ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಿಮಗೆ ಗೊತ್ತಾಗಿದೆ ನೋಡಿ. 4x ಮೈನಸ್ 5 ಈಸ್ ಈಕ್ವಲ್ ಟು 3ನ್ನ ಈ ಕಡೆ ಇದೆ, ಇಲ್ಲಿ ಗುಣಿಸು ಉಂಟು, ಸರಿಯಲ್ಲ? ಈಚೆಗೆ ಬರುವ ಏನಾಯ್ತು,
ಭಾಗಿಸು ಆಯ್ತು, ಆಗ 3 ಆಯ್ತು. ಹಾಗೆ ಇದು ತಗೊಳ್ಳುವ ಬಿಡಿಲಿ, ಇಸ್ ಈಕ್ವಲ್ ಟು ಇಲ್ಲಿ ಉಳಿದದ್ದು ಯಾವುದು ವೈ. ಇದು ಸರಿ ಉಂಟಂತ ಒಮ್ಮೆ ನೋಡುವ. 4x - 5 ಡಿವೈಡ್ ಬೈ 3, 4x - 5 ಡಿವೈಡ್ ಬೈ 3. ಇಲ್ಲಿ 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 ನೋಡಿ, ಇಲ್ಲಿ ನಾವು ಮಾಡಿದಾಗಾದ್ರೆ ಸರಿ ಉಂಟು. ಇದಕ್ಕೆ ಬೆಲೆಗಳನ್ನು ಯಾವುದನ್ನ ಫಸ್ಟ್ 2 ಹಾಕಿದ್ದಾರೆ. ಫಸ್ಟ್ ಯಾವುದನ್ನು ಹಾಕಿದರೆ 2, ಸರಿಯಾ? ಈಗ ಇಷ್ಟು ನಮಗೆ ಸಿಕ್ಕಿತು, ಕರೆಕ್ಟ್ ಅದ? ಇಷ್ಟು ನಮಗೆ ಸಿಕ್ಕಿರುವಂತ ಫಸ್ಟ್ ಯಾವುದನ್ನು ಹಾಕಿದರೆ x = 2 ಹಾಕಿದ್ದಾರೆ. x = ಎಷ್ಟು? 2 ಹಾಕಿದ್ದಾರೆ. ಹಾಗೆ x = 2 ಹಾಕಿ ನೋಡ. 4x - 5 ಡಿವೈಡ್ ಬೈ 3 = y, ಸರಿಯಾ? x ಇಲ್ಲಿ x ಇದ್ದಲ್ಲಿಗೆ ಎಷ್ಟು ಹಾಕಬೇಕು? 2 ಹಾಕಬೇಕು. 4 ಗುಣಿಸು x ಅಂದ್ರೆ ಎಷ್ಟು? 2 - 5 ಡಿವೈಡ್ ಬೈ 3 = y. 4 ಗುಣಿಸಿ 2 ಎಷ್ಟು? 4 2 8 -5 ಡಿವೈಡ್ ಬೈ 3 = y, ಸರಿ ಅಲ್ಲ? ಆಗ 8 - 5 ಬಂತು. 8ರಿಂದ 5 ಕಳೆದ ಎಷ್ಟು? 8 7 6 5 ಎಷ್ಟು? 3. 3 ಡಿವೈಡ್ ಬೈ 3 = y. 3 ಡಿವೈಡ್ ಬೈ 3 ಬಂದರೆ ಎಂತ ಮಾಡ್ಬೋದು? 3 1 3 1. ಆಗ y = ಎಷ್ಟು? 1 ಉತ್ತರ ಬಂತು. ಹಾಕಿದಾರ? ಒಂದು ಟೇಬಲ್ ಮಾಡಿಕೊಳ್ಳುವಲ್ಲ ನಾವು, ನಿಮಗೆ ಟೇಬಲ್ ಹೇಳಿಕೊಡುವ. ಇದು x y, x = ಎಷ್ಟು ಹಾಕಿದೆ? ನನ್ನ 2 ಹಾಕಿದೆ. y = 1 ಬಂತು. ನೆಕ್ಸ್ಟ್ ಇಲ್ಲಿ ಯಾವುದನ್ನು ಹಾಕಿದ್ದಾರೆ ನೋಡ, ಇಲ್ಲಿ ಬನ್ನಿ. x = ಇದು ಸರಿ ಉಂಟು ನೋಡಿ, ನಾವು ಹಾಕಿದ ನಮಗೆ ಬಂದಿರೋಷ್ಟೇ ಬೆಲೆ ಇಲ್ಲಿ ಬಂದಿದೆ. x = ಎಷ್ಟು? 5 ಹಾಕಿದ್ದಾರೆ. x = ಎಷ್ಟು? 5 ಹಾಕಿದ್ದಾರೆ. x = ಎಷ್ಟು? x = 5. ಅವಾಗ ಬರ್ಕೊಳ್ಳಿ, 4x - 5 ಡಿವೈಡ್ ಬೈ 3 = y, ಸರಿ? 4 ಗುಣಿಸು x ಅಂದ್ರೆ ಎಷ್ಟು? 5 ಮೈನಸ್ ಇಲ್ಲಿ ಎಷ್ಟುಂಟು? 5 ಡಿವೈಡ್ ಬೈ 3 = y, ಸರಿ? 4 5 5 4 ಎಷ್ಟು? 20 ಮೈನಸ್ 5 ಹಾಗೆಯೇ ಬರೀರಿ ಡಿವೈಡ್ ಬೈ 3 = y, ಸರಿ? 20ರಿಂದ 5 ಕಳೀರಿ. 20 19 18 17 16 15 ಎಷ್ಟು ಬಂತು? 5 ಬಂತ? ಆಗ 5 ಡಿವೈಡ್ ಬೈ 15 ಡಿವೈಡ್ ಬೈ 3 = y. ಈಗೇನು ಬಂತು? 3 1 3 5 15. ಆಗ y = ಎಷ್ಟು? 5, ಸರಿ? y = 5. ಇಲ್ಲಿ ಎಷ್ಟು ಹಾಕಿದ್ದೇನೆ? ಸರಿ ಉಂಟಲ್ಲ? y = 5 ಉತ್ತರ ಬಂತು ನಮಗೆ. 5ಕ್ಕೆ 5 ಉತ್ತರ ಬಂತು. ಇನ್ನು ಯಾವ ಬೆಲೆಯನ್ನು ನಾವು ಇಲ್ಲಿ ಹಾಕಿದ್ದೇವೆ? ಇಲ್ಲಿ ಯಾವ್ದು ಹಾಕಿದ್ದೇವೆ ಅಂದ್ರೆ -1 ಹಾಕಿದ್ದೇವೆ. ಯಾವುದನ್ನ? -1. ಇಲ್ಲಿ -1 ಹಾಕಿ ನೋಡ. ಆಗ x = ಯಾವುದು? x = -1. ಆಗ 4x - 5 ಡಿವೈಡ್ ಬೈ 3 = y, ಸರಿಯಾ? ಆಗ 4x 4 ಗುಣಿಸು x ಅಂದ್ರೆ ಎಷ್ಟು? x ಅಂದ್ರೆ -1 -5 ಡಿವೈಡ್ ಬೈ 3 = y ಅಂತಾಯ್ತು. ಈಗ 4 1 ಎಷ್ಟು? 4 1 4 4 1 4 ಮೈನಸ್ ಇಂಟು ಪ್ಲಸ್ ಎಷ್ಟಾಯ್ತು? -5 ಡಿವೈಡ್ ಬೈ 3 = y. ಈಗ ನಾವು ನೆಕ್ಸ್ಟ್ ಎಂತ ಬರೆಯುವುದು ಇದೆ? ಈಗ -4 -5 -9 ಡಿವೈಡ್ ಬೈ 3 = y, ಕರೆಕ್ಟಾ? 3 1 3 3 ಎಷ್ಟು? 9 3 3 ಇಲ್ಲಿ ಚಿಹ್ನೆ ಅದೇ ಹಾಕಬೇಕು, ಚೇಂಜ್ ಮಾಡ್ಲಿಕ್ಕಿಲ್ಲ. ಆಗ -3 = y, y = -3 -3 ಸರಿ ಬಂದಿದೆ ನೋಡಿ.
ನಮಗೆ ನಾವು ಉತ್ತರ ಕರೆಕ್ಟ್ ಬಂತು ಇಲ್ಲಿ. ಇಲ್ಲಿ 5 ಬಂತು, -3 ಬಂತು. ಕರೆಕ್ಟ್. ಈಗ ನಾವು ಇದನ್ನು ಗುರುತು ಮಾಡಬೇಕು. ಫಸ್ಟ್ ನಕ್ಷೆ ಹಾಕುವಾಗ ಏನು ಮಾಡಬೇಕು? ಇದನ್ನ ಈ ಮೇಲೆ ತೋರಿಸಿದ್ದೇವಲ್ಲ, ಇದನ್ನ ವೈ ಆಕ್ಸಿಸ್, ಸರಿ, ವೈ ಅಂತ ಬರ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಇದನ್ನ ವೈ ಡ್ಯಾಶ್ ಅಂತ ಬರ್ಕೊಳ್ಬೇಕು, ಸರಿಯಾ? ಇಲ್ಲಿ ಇದನ್ನ ಎಕ್ಸ್ ಅಂತ ಬರ್ಕೊಳ್ಬೇಕು. ಇದನ್ನ ಏನು ಮಾಡಬೇಕು? ಎಕ್ಸ್ ಡ್ಯಾಶ್ ಅಂತ ಬರೆಯಬೇಕು. ಎಲ್ಲ ಇದು 1 2 3 ಅಂತ ಹಾಕಿಕೊಳ್ಬೇಕು. ಇಲ್ಲಿಂದ ಇದೇನಿರ್ತದೆ? ಇದು ಪ್ಲಸ್ ಪ್ಲಸ್ ಇರ್ತದೆ. ಇದೇನಿರ್ತದೆ? ಮೈನಸ್ ಪ್ಲಸ್ ಇರ್ತದೆ. ಇದೇನಿರ್ತದೆ? ಮೈನಸ್ ಮೈನಸ್ ಇರ್ತದೆ. ಇದೇನಿರ್ತದೆ? ಪ್ಲಸ್ ಮೈನಸ್ ಇರ್ತದೆ. ಕರೆಕ್ಟಾ? ಈಗ ನೋಡಿ, ಈಗ ನಾವು ಇದೆಲ್ಲ ಗುರ್ತು ಮಾಡಿ ಆಯ್ತು, ಇವುಗಳ ಯೂನಿಟ್ ಬರ್ಕೊಂಡಾಯ್ತು. ಫಸ್ಟ್ ನೋಡುವ. ಫಸ್ಟ್ ಇದಕ್ಕೆ ಇಲ್ಲಿ ನೋಡಿ, 1 = 0. ಯಾವುದು? ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ, x = 1, x = 1, y = 0. ಯಾವ ಪಾಯಿಂಟ್? ಇಲ್ಲಿ, ಸರಿ ಅಲ್ಲ? x = ಎಷ್ಟು? 1, y = ಎಷ್ಟು? 0. x ಆಕ್ಸಿಸ್ ಅಲ್ಲಿ 1 ಇಲ್ಲಿಗೆ, y ಆಕ್ಸಿಸ್ 0. ಹಾಗೆ ಈ ಪಾಯಿಂಟ್ ಆಯ್ತು ನಮಗೆ. ಯಾವುದು? ಈ ಪಾಯಿಂಟ್ ಸಿಕ್ಕಿತು. ಸೆಕೆಂಡ್ ಪಾಯಿಂಟ್, x = 2. x ಅಂದ್ರೆ ಯಾವ ಲೈನು? ಈ ಲೈನ್, ಸರಿ. y = ಎಷ್ಟು? 1. ಇದು ಹೀಗೆ ಬಂತು, ಸರಿಯಾ? ಹೀಗೆ ಬಂತು, ಸರಿ. ಈ ಪಾಯಿಂಟ್ ಆಯ್ತು. ನೆಕ್ಸ್ಟ್ x = 3. ಹೀಗೆ ಹೋಯ್ತು, ಈಗ ಹೋಗ್ತದೆ. y = ಎಷ್ಟು? 2 ಆಯ್ತು. ಹಾಗೆ ಇಲ್ಲಿ ಜಾಯಿನ್ ಆಯ್ತು, ಸರಿಯಾ? ಇದನ್ನೆಂತ ಮಾಡೋ? ಇದನ್ನು ಈಗ ಒಂದು ಹೇಳ್ಕೊಳ್ಳಿದ, ಇದನ್ನು, ಸರಿಯಾ? ಈಗ ಗೊತ್ತಾಯ್ತಾ ನಿಮಗೆ? ಸಿಕ್ಕಿತು ನಮಗೆ. ಆವಾಗ ಏನಾಯ್ತು? ಈ ಪಾಯಿಂಟ್ x = 2, x = 2, y = 1. ಈ ಪಾಯಿಂಟೇ ಸಿಕ್ಕಿತ್ತು. ಕರೆಕ್ಟಾ? ಈ ಪಾಯಿಂಟೇ ನಮಗೆ ಸಿಕ್ಕಿತ್ತು ಬಿ ಲೈನ್ ಅಲ್ಲಿ ಕೂಡ. ನೆಕ್ಸ್ಟ್ x = 5, y = 5. ಯಾವುದು? x = 5, y = 5. ಇಲ್ಲಿ ಸಿಕ್ಕಿತ್ತು ನಮಗೆ. ಕರೆಕ್ಟ್ ಅಲ್ಲ? ಈ ಪಾಯಿಂಟ್ ಅಲ್ಲಿ ನಮಗೆ ಸಿಕ್ಕಿತ್ತು. ನೆಕ್ಸ್ಟ್ ಮೈನಸ್ ಎರಡೂ ಯಾವುದು ಬಾಕ್ಸ್ಗಳ ಎಕ್ಸ್ ಅಲ್ಲಿ ಮೈನಸ್ ಬರ್ತದೆ, ವೈ ಅಲ್ಲಿ ಮೈನಸ್ ಬರ್ತದೆ. ಆಗ ಯಾವುದು? ಇದರಲ್ಲಿ ನಮಗೆ ಸಿಗ್ತದೆ. ಆಗ ಎಕ್ಸ್ ಎಷ್ಟು? -1. ಎಕ್ಸ್ ಎಷ್ಟು? ಇಲ್ಲಿ ಇದಕ್ಕೆ ಬರ್ತದೆ. ವೈ ಎಷ್ಟು? ವೈ ಅಂದ್ರೆ -3 ಇಲ್ಲಿ ಬಂತು, ಸರಿ. ಇದು ಹೀಗೆ ಹೋಯ್ತು. ಕರೆಕ್ಟಾ? ಈಗ ನೋಡಿ, ಈಗ ನಿಮಗೆ ಕರೆಕ್ಟ್ ಆದ ಒಂದು ಲೈನ್ ನಿಮಗೆ ಸಿಕ್ಕಿತು. ಯಾವ್ದು ಸಿಕ್ಕಿತು? ಕರೆಕ್ಟ್ ಆದ ಒಂದು ಲೈನ್ ಸಿಕ್ಕಿತು. ಎಲ್ಲ ಪಾಯಿಂಟ್ಗಳನ್ನೆಲ್ಲ ನೀವೇನು ಮಾಡಿಕೊಳ್ಬೇಕು? ಗುರ್ತು ಮಾಡಿಕೊಳ್ಬೇಕು. ಯಾವ ಪಾಯಿಂಟ್ಗಳನ್ನು ಕೂಡ ನೀವು ಬಿಡುವ ಹಾಗೆ ಇಲ್ಲ. ಯಾವ ಪಾಯಿಂಟ್ಗಳನ್ನು ಕೂಡ ನೀವು ಇಲ್ಲಿ ಬಿಡುವ ಹಾಗೆ ಇಲ್ಲ. ಇಲ್ಲಿ ನೋಡಿ, ಇದನ್ನು ಗುರ್ತು ಮಾಡಿದ್ದೇನೆ, ಸರಿಯಲ್ಲ? ಇಲ್ಲಿ ನೋಡಿ, ABC ಎಲ್ಲ ಪಾಯಿಂಟ್ಗಳನ್ನು ಗುರ್ತು ಮಾಡಿ. ಯಾವುದನ್ನು ಕೂಡ ನೀವು ಇಲ್ಲಿ ಎಂತ ಮಾಡಬಾರ್ದು? ಬಿಡ್ಲಿಕ್ಕಿಲ್ಲ. ಈಗ ನಿಮ್ಗೆ ಇಷ್ಟು ಸಿಕ್ಕಿ ಆಯ್ತಲ್ಲ. ಇಷ್ಟು ಸಿಕ್ಕಿ ಆದ ಮೇಲೆ ನಿಮಗೆ ಇಲ್ಲಿ ಎಂತಾಯ್ತು? ಎಲ್ಲ ಏನಾಗಿದೆ? ಪರಸ್ಪರ ಛೇದಿಸುತ್ತದೆ. ಕರೆಕ್ಟ್ ಅಲ್ಲ? ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಏನಾಯ್ತು? ಛೇದಿಸುತ್ತದೆ ತಿಳುವಂತ ಲೆಕ್ಕ ನಿಮಗೆ ಸಿಕ್ಕಿತು. ಕರೆಕ್ಟ್? ಇದಿಷ್ಟು ಯಾವುದು? ನಾವು ಗ್ರಾಫ್ ಒಂದು ಮಾಡುವಾಗ ಇಲ್ಲಿ ನೀವು ಒಬ್ಸರ್ವ್ ಮಾಡಿಕೊಳ್ಳಿ. ನಾನು ಇಲ್ಲಿ ನೋಡಿ, ಇಲ್ಲಿ ವ್ಯಾಲ್ಯೂಗಳನ್ನ ಈ ತರ ವ್ಯಾಲ್ಯೂಗಳನ್ನ ಹಾಕಿದ್ದನ್ನು ನೋಡಿಕೊಳ್ಳಿ. ನಿಮಗೆ ಇದನ್ನು ಜಸ್ಟ್ ಒಂದು ಸಲ ನಾನು ಇದನ್ನು ಮಾಡಿ ತೋರಿಸ್ತೇನೆ ನೋಡಿ. ನಕ್ಷಾವಿಧಾನ ಬಿಡಿಸುವಾಗ ಜಸ್ಟ್ ಇದನ್ನು ಸಾಲ್ವ್ ಮಾಡುದು ಒಂದು ಸಲ, ಒಂದು ಸಮೀಕರಣ ಒಮ್ಮೆ ವಾಪಸ್ ನೋಡೊಮ್ಮೆ. ಈಗ ನಿಮಗೆ ಅದು ಮರ್ತೋಗಿರ್ತದೆ. ಹೀಗಾಗಿರ್ತದೆ ನೋಡಿ, ಇಲ್ಲಿ 2x -2y -2 = 0 ಅಂತ ಉಂಟು. ಇದನ್ನು ನೀವು ವೈಗೆ ಕನ್ವರ್ಟ್ ಮಾಡಿಕೊಂಡು, ಅದೇ ಹೇಗೆ ಮಾಡಿಕೊಂಡಿದ್ದೀರಿ ನೋಡಿ. ಫಸ್ಟ್ ಇಲ್ಲಿ ಮೈನಸ್ ಇದ್ದ ಕಾರಣ ಇದನ್ನು ಎಂತ ಮಾಡಿ, 0ಗಿಂತ ಈಚೆಗೆ ಶಿಫ್ಟ್ ಮಾಡಿಕೊಳ್ಳಿ. ಎಂತ ಮಾಡಿದ್ರಿ ಹೇಳಿ? ಆಗ ಶಿಫ್ಟ್ ಮಾಡುವಾಗ ಎಂತ ಆಯ್ತು ಬರ್ಕೊಳ್ಳಿ ನೋಡ. ಆವಾಗ ಏನಾಯ್ತು? 2y = ಇದು ಹೀಗೆ ಉಂಟು, ಅಥವಾ ನಿಮಗೆ ಬೇಡ, ಇದು ಕನ್ಫ್ಯೂಷನ್ ಮಾಡ್ತಾನೆ ನಿಮಗೆ. ಇದು ಈಗೇನಾಯ್ತು ನೋಡಿ, 2x ಇದನ್ನು ಈಚೆ ತಗೊಂಡದೆ. ಹಾಗೆ ಇಲ್ಲಿ ಉಳಿದದ್ದು ಯಾವುದು? 2 = 2y, ಸರಿಯಾ?
ಇದಾಯ್ತು. ಈ y ಮಾತ್ರ ನಮಗೆ ಬೇಕು, ಏಕೆಂದ್ರೆ x ಕಂಡುಹಿಡ್ಲಿಕ್ಕೆ ಆಗ್ತದ. ಆಗ ಇದನ್ನು ಹೇಗೆ ಬರ್ಕೊಳ್ತೀರಾ? 2x ಮೈನಸ್ 2 ಇಸ್ ಈಕ್ವಲ್ ಟು y. ಈ ಎರಡನ್ನ ಎಂತ ಮಾಡಿದ್ದೀರಾ? ಎರಡನ್ನು ಈಚೆ ತಂದಿರ, ಆಗ ಡಿವೈಡ್ ಬೈ 2 ಡಿವೈಡ್ ಬೈ 2. ಕರೆಕ್ಟ್? ಇದು ಗೊತ್ತಾಯ್ತು. ಇನ್ನು ಇದಕ್ಕೆ ಎಂತ ಮಾಡುವಂತ, ಎಕ್ಸ್ ವ್ಯಾಲ್ಯೂಯನ್ನು ಹಾಕ್ತಾ ಹೋಗುವಂತದ್ದು. ಸರಿಯಾ? ನಾವು ಇನ್ನೊಂದು ಇದನ್ನ ಮಾಡುವ. ಇದನ್ನ ಜಸ್ಟ್ ಒಂದು ಈ ಲೆಕ್ಕವನ್ನು ಒಂದು ಸಾಲ್ವ್ ಮಾಡಿ ಬಿಡುವ. ಈಗೇನಾಯ್ತು, ಇದನ್ನ ಮಾಡುವಾಗ 4x ಮೈನಸ್ 3y ಮೈನಸ್ 5 ಇಸ್ ಈಕ್ವಲ್ ಟು 0. ಸರಿಯಾ? ಆವಾಗ 4x ಇದು ಈಚೆಗೆ ಶಿಫ್ಟ್ ಆಗಲಿ, ಮೈನಸ್ 5 ಇಸ್ ಈಕ್ವಲ್ ಟು 3y. ಸರಿ ಅಲ್ಲ? ಈಗ ನೆಕ್ಸ್ಟ್ ಎಂತ ಮಾಡ್ಬೋದು, ಇದನ್ನ ಹಾಗೆ ಬರ್ಕೊಳ್ಳಿ, ಎಂತ ಮುಟ್ಲಿಕ್ಕೆ ಹೋಗಬೇಡಿ ನೀವು. ಇದು 4x ಮೈನಸ್ 5 ಇಸ್ ಈಕ್ವಲ್ ಟು ನೆಕ್ಸ್ಟ್ ಯಾವುದು, y ಬೇಕಿದೆ. ಈ ಮೂರನ್ನು ಎಂತ ಮಾಡಿ ಈಚೆಗೆ. ಇಷ್ಟೇ ಬರ್ಕೊಳ್ಳುತ್ತೆ. ಇದೊಂದು ಕನ್ವರ್ಟ್ ಮಾಡೋದು. ಬಟ್ ಇದನ್ನು ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಜಸ್ಟ್ ಅದನ್ನೊಂದು ಸಲ ನಿಮಗೆ ರಿಮೆಂಬರ್ ಮಾಡಿಸ್ತೇನೆ, ಹೇಗೆ ಮಾಡಬಹುದು ಹೇಳುವಂಥದ್ದನ್ನು. ಇದನ್ನ ಯಾವ ರೀತಿ ಇನ್ನೊಂದು ತರದಲ್ಲಿ, ಅದು ನಿಮಗೆ ಯಾವುದು ಸುಲಭ ಅಂತ ನೋಡಿಕೊಂಡ್ರೆ ಆಯ್ತು. ಈಗ ಒಂದು ಲೆಕ್ಕವನ್ನು ಮಾಡಿ ನೋಡ್ತೇನೆ. ಇಲ್ಲಿ ನೋಡಿ, ಇದನ್ನ ಮಾಡುವ. ಯಾವ್ದನ್ನ? 2x ಮೈನಸ್ 2y ಮೈನಸ್ 2 ಇಸ್ ಈಕ್ವಲ್ ಟು 0. ಇದೇನಾಯ್ತು? 2x ಮೈನಸ್ 2y ಇಸ್ ಈಕ್ವಲ್ ಟು 2. ಕರೆಕ್ಟಾ? ಇಲ್ಲಿಗೆ ವ್ಯಾಲ್ಯೂಗಳನ್ನು ಹಾಕ್ತಾ ಹೋಗುವಂತ. 2 ಹೇಗೆ ವ್ಯಾಲ್ಯೂಗಳನ್ನು ಹಾಕುವಂತದ್ದು ನೋಡೋಣ. x ಗೆ 1 ಹಾಕಿ, ಆಗ 2 ಗುಣಿಸು 1, 2 ಗುಣಿಸು 1 ಮೈನಸ್ 2y ಇಸ್ ಈಕ್ವಲ್ ಟು 2. ನಿಮಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ತಾನೆ. 2 ಮೈನಸ್ 2y ಇಸ್ ಈಕ್ವಲ್ ಟು 2. ಆಗ ಮೈನಸ್ 2y ಇಸ್ ಈಕ್ವಲ್ ಟು 2 ಮೈನಸ್ 2 ಡಿವೈಡ್ ಬೈ, ಇದು ಸ್ವಲ್ಪ ಕಷ್ಟ ಉಂಟು ಮಕ್ಕಳು ನಿಮಗೆ, ಡಿವೈಡ್ ಬೈ ಮೈನಸ್ 2. ಆಗ ಏನಾಯ್ತು? 0 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 0. ಇದು ಸ್ವಲ್ಪ ಕಷ್ಟ ಉಂಟು ಮಕ್ಕಳು, ಅದಕ್ಕೆ ನೀವೇನು ಮಾಡಿಕೊಳ್ಳಿ ಅಂದ್ರೆ ಇದೇ ರೀತಿ ಇದನ್ನ ಕನ್ವರ್ಟ್ ಮಾಡಿಕೊಳ್ಳಿ. ಆಗ ಇನ್ನೂ ನಿಮಗೆ ಏನಾಗ್ತದೆ, ಸುಲಭವಾಗಿ ಏನಾಗ್ತದೆ ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೇನೆ. ಹಾಗಾಗಿ ನೀವೇನು ಮಾಡುವಂಥದ್ದು, ಈ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಲೆಕ್ಕ. ಇದು ಈ ತರನು ಕೊಡ್ಬೋದು, ಬೇರೆ ರೀತಿಯ ಲೆಕ್ಕಗಳನ್ನು ಕೂಡ ನಿಮಗೆ ಯಾವುದಾದ್ರೆ ಗ್ರಾಫ್ಗಳಲ್ಲಿ ಕೊಡ್ಬೋದು. ನಿಮಗೆ ನಾಳೆ ಈ ತರದ ಒಂದು ಲೆಕ್ಕಗಳನ್ನ ಮಾಡಿ ನಿಮಗೆ ಕಲಿಸ್ತೇನೆ ಮಕ್ಕಳೇ. ಆಗ ಇವತ್ತು ಮಾಡಿದ ಯಾವುದೆಲ್ಲ ನಾವು ಒಂದು ಸಲ ಜಸ್ಟ್ ರಿಮೆಂಬರ್ ಮಾಡೋಣ. ಇಲ್ಲಿ ನೋಡಿ, ಇವತ್ತು ಮಾಡಿರುವಂಥದ್ದು ಯಾವುದು, ನಾವು ಆದೇಶ ವಿಧಾನದ ಮೂಲಕ ನಾವು ಏನು ಮಾಡಿದ್ದೇವೆ, ಲೆಕ್ಕಗಳನ್ನ ಸಾಲ್ವ್ ಮಾಡಿ. ಆದೇಶ ವಿಧಾನ ಮಾಡುವಾಗ ನೀವು ಜಾಗೃತಿ ಮಾಡಿಕೊಳ್ಬೇಕು. ಫಸ್ಟ್ ಸಮೀಕರಣ 1 ತಗೊಳ್ಬೇಕು, ಮತ್ತೆ ಸಮೀಕರಣ 1 ಕಂಡಾಗ ಯಾವ ಸಮೀಕರಣ ನಿಮಗೆ ಸಿಗ್ತದೆ, ಸಮೀಕರಣ 3 ಸಿಗ್ತದೆ. ಸರಿಯಾ? ಈ ಸಮೀಕರಣವನ್ನು ಯಾವ್ದ್ರಲ್ಲಿ ಹಾಕ್ಬೇಕು, 2ರಲ್ಲಿ ಹಾಕ್ಬೇಕು. ಆಗ ನಿಮಗೆ ಯಾವ್ದಾದ್ರು ಒಂದು ಬೆಲೆ ಸಿಗ್ತದೆ. x ಸಿಗ್ಬೋದು, y ಕೂಡ ಸಿಗ್ಬೋದು. ಸರಿಯಾ? ಅದಾದ ಮೇಲೆ ಸಿಕ್ಕಿದ ಬೆಲೆಯನ್ನ ಯಾವುದೋ ಒಂದು ಸಮೀಕರಣದಲ್ಲಿ, ಸಮೀಕರಣ 1ರಲ್ಲಿ ಹಾಕಿ ಬೆಲೆಯನ್ನು ಕಂಡು ಹಿಡ್ಕೊಳ್ಳುವಂಥದ್ದು. ಇದಿಷ್ಟು ಯಾವುದು ಆದೇಶ ವಿಧಾನ ಬರ್ತದೆ. ಇನ್ನು ಬಂದಿರುವಂತ ಯಾವುದು ಗ್ರಾಫ್. ಈ ತರದ ಲೆಕ್ಕ ಗ್ರಾಫ್ ಅಲ್ಲಿ ಏನು, ಈ ತರದ ಲೈನ್ ಅನ್ನು ನಾವು ಎಕ್ಸ್ ಅಕ್ಷ ಅಂತ ಹೇಳ್ತೇವೆ, ಇದನ್ನ y ಅಕ್ಷ ಅಂತ ಹೇಳ್ತೇವೆ. ಇದನ್ನು ಬರೆಯುವಾಗ ನೀವು ಎಲ್ಲ ಪಾಯಿಂಟ್ಗಳನ್ನು ಕೂಡ ಗುರುತು ಮಾಡಿ ಯಾವ ಲೈನ್ ಯಾವ ಸಮೀಕರಣವನ್ನು ತೋರಿಸ್ತದೆ ಅಂತೇಳಿ ಕೂಡ ಬರಿಬೇಕು. ಯಾವ ಲೈನ್ ಇಲ್ಲಿ ಹಾಕಿದ್ದೇನಲ್ಲ, ಪಿಂಕ್ ಕಲರ್ ಗ್ರೀನ್ ಕಲರ್ ಹಾಕಿದ್ದೇನಲ್ಲ, ಅದು ಯಾವ ತರದ ಸಮೀಕರಣವನ್ನು ನಮಗೆ ಇಲ್ಲಿ ಶೋ ಮಾಡ್ತಾ ತೋರಿಸ್ತಾ ಅಂತ ಹೇಳಿ ಕೂಡ ನೀವು ಬರಿಬೇಕು. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ನೋಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಯಾವುದು ಆದೇಶ ವಿಧಾನವನ್ನ ನಾವು ನೋಡಿದ್ದೇವೆ. ಇನ್ನೊಂದು ನೋಡಿರುವಂತದ್ದು ಯಾವುದು ಅಂತ ಹೇಳಿದ್ರೆ ನಕ್ಷಾ ವಿಧಾನವನ್ನು ಬಿಡಿಸುವಂತ ಲೆಕ್ಕಗಳನ್ನು ನಾವು ಯಾವಾಗ ಇವತ್ತಿನ ಲೆಕ್ಕದಲ್ಲಿ ನಾವು ನೋಡಿದೆ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಹಾಗೂ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಹಾಗೂ ನಾಳೆಯ ತರಗತಿಯಲ್ಲಿ ನಾವು ಇನ್ನೂ ಉಳಿದಿರುವಂತ
ಗ್ರಾಫ್ ಮೆಥಡ್, ನಕ್ಷಾ ಮೆಥಡ್ ವಿಧಾನವನ್ನು ನಾವು ಇನ್ನೂ ಬಾಕಿ ಇದೆ, ಅವುಗಳನ್ನು ನಾವು ಏನ್ ಮಾಡುವ, ಸಾಲ್ವ್ ಮಾಡುವ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಏನ್ ಮಾಡ್ತೇನೆ, ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.